ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ, ಭದ್ರೆಯಿಂದ ಕಾವೇರಿಯವರೆಗೆ ಕಲಿಕೆ ಈ ಕುರಿತು ದಾವಣಗೆರೆಯ ಎಕೋ ಅಗ್ರಿಪ್ರೂನರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವಿಜ್ಞಾನಿ ಡಾ ಎಂ ನಾಗನಗೌಡ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ನಾಗನಗೌಡ್ರೆ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತಿನ ದಿವಸ ನಾವು ಬಯಲು ಸೀಮೆಯಲ್ಲಿ ಅಡಿಕೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಹೌದು ಸರ್. ತಾವು ದಾವಣಗೆರೆಯಿಂದ ಇಲ್ಲಿವರೆಗೂ ಅಡಿಕೆ ಬೇಸಾಯನ ನೋಡಿದ್ದೀರಿ, ಹಾಗೆ ಕರ್ನಾಟಕದಾದ್ಯಂತ ತಾವು ಸಂಚಾರ ಮಾಡಿದ್ದೀರಿ. ಹೌದು ಸರ್. ಮೊದಲು ತಮ್ಮ ಬಗ್ಗೆ ಒಂಚೂರು ಹೇಳಿಬಿಡಿ ನಾಗನಗೌಡ್ರೆ, ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ನಾಗನಗೌಡ ಮಲ್ಕಾಜಿ ಅಂತ. ಮುಖ್ಯವಾಗಿ ನಾನು ಕೃಷಿ ಸಲಹೆಗಾರನ ಕೆಲಸ ಮಾಡ್ತೀನಿ. MSc ಅಗ್ರಿ ಮಾಡಿದ್ದೀನಿ. ಜೊತೆಗೆ ಪ್ರಪಂಚ ಆಹಾರ ಸಂಸ್ಥೆಯಿಂದ ಈ ಒಂದು ರೈತ ಕ್ಷೇತ್ರ ಪಾಠಶಾಲೆ ಮತ್ತು ಸಮಗ್ರ ಪೀಡೆ ನಿರ್ವಹಣೆ ಬಗ್ಗೆ ವಿಶೇಷವಾದಂತಹ ತರಬೇತಿ ಇದೆ. ಸಾವಿರಾರು ಜನ ರೈತರಿಗೆ ಎಲ್ಲ ಬೆಳೆಗಳಲ್ಲೂ ಕೂಡ ವೈಜ್ಞಾನಿಕ ಸಲಹೆ ಕೊಡೋಂಥ ಕೆಲಸ ಮಾಡ್ತೀನಿ. ನಿಮ್ಮ ಹುಟ್ಟೂರು ಯಾವುದು ನಾಗನಗೌಡ್ರೆ? ನನ್ನ ಹುಟ್ಟೂರು ಬಳ್ಳಾರಿ ತಾಲೂಕು ತಗ್ಗಿನ ಬೂದಿಹಾಳು ಅಂತ. ರೈತ ಕುಟುಂಬದಲ್ಲಿ ಹುಟ್ಟಿದವನು ನಾನು. ಓಕೆ. ನೀವು ಏನು ಬೆಳಿತೀರಿ ನಾಗನಗೌಡ್ರೆ? ನಮ್ಮ ಜಮೀನಿನಲ್ಲಿ ನಾವು ಹತ್ತಿ, ಮೆಣಸಿನ ಗಿಡ, ಭತ್ತ, ಜೋಳ, ತೊಗರಿ, ಈರುಳ್ಳಿ ಬೆಳೆದಿದ್ದೀವಿ, ಮಲ್ಲಿಗೆ ಹೂ ಬೆಳೆದಿದ್ದೀವಿ, ಬೇರೆ ದ್ವಿದಳ ಧಾನ್ಯಗಳನ್ನು ಕೂಡ ಬೆಳೆದಿದ್ದೀವಿ. ಅಡಿಕೆ ತಮ್ಮನ್ನು ಆಕರ್ಷಣೆ ಮಾಡಿದ್ದು ಯಾಕೆ? ನನ್ನ ಒಂದು ಕಾರ್ಪೊರೇಟ್ ಉದ್ಯೋಗ ತೊರೆದ ಮೇಲೆ ನಾನು ವೃತ್ತಿಯಲ್ಲಿ ಒಬ್ಬ ಕೃಷಿ ಸಲಹೆಗಾರನಾಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಆ ಟೈಮಲ್ಲಿ ನನಗೆ ಯಾವ ಜಾಗದಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಅಂಥೇಳಿ ಇಡೀ ಕರ್ನಾಟಕದಾದ್ಯಂತ ಸರ್ವೆ ಮಾಡಿದಾಗ ನನಗೆ ಸಿಕ್ಕಂಥ ಒಳ್ಳೆಯ ಜಾಗ ಅಂದರೆ ದಾವಣಗೆರೆ. ಯಾಕೆ ಅಂದರೆ ಒಂದು ಕಡೆ ನಮಗೆ ಪೂರ್ತಿ ನೀರಾವರಿ ಪ್ರದೇಶ ಬರುತ್ತೆ, ಅಲ್ಲಿ ಭತ್ತ ಅಡಿಕೆ ಜಾಸ್ತಿ ಬೆಳೀತಾರೆ. ಒಂದು ಕಡೆ ಅರೆ ನೀರಾವರಿ ಪ್ರದೇಶ ಬರುತ್ತೆ, ಅಲ್ಲಿ ತರಕಾರಿ ಬೆಳೆಗಳು ಜಾಸ್ತಿ ಬೆಳೀತಾರೆ. ಇನ್ನೊಂದು ಕಡೆ ಪೂರ್ತಿ ಮಳೆ ಆಶ್ರಿತ ಪ್ರದೇಶ ಬರುತ್ತೆ, ಅಲ್ಲಿ ಮಳೆಯಾಶ್ರಿತ ಬೆಳೆಗಳು ಮುಖ್ಯವಾಗಿ ಮೆಕ್ಕೆಜೋಳ, ರಾಗಿ ಬೆಳೆಯುವಂಥದ್ದು ಕಾಣುತ್ತೆ. ಹಾಗಾಗಿ ಇಷ್ಟೊಂದು ವೈವಿಧ್ಯವಾದಂತಹ ಬೆಳೆ ಬೆಳೆಯುವಂಥ ಜಿಲ್ಲೆ ಮೋಸ್ಟ್ಲಿ ಕರ್ನಾಟಕದಲ್ಲಿ ಬೇರೆ ಸಿಗಲ್ಲ. ಅದರ ಜೊತೆಗೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಕೂಡ ದಾವಣಗೆರೆ ತುಂಬ ಚೆನ್ನಾಗಿ ರಸ್ತೆ ಸಂಪರ್ಕ ಹೊಂದಿದೆ, ರೈಲು ಸಂಪರ್ಕ ಹೊಂದಿದೆ. ಹಾಗಾಗಿ ನಾನು ದಾವಣಗೆರೆನ ಆಯ್ಕೆ ಮಾಡಿಕೊಂಡೆ ಸರ್. ಅಲ್ಲ, ನಾನು ಕೇಳಿದ್ದು ಅಡಿಕೆ ಯಾಕೆ ತಮ್ಮನ್ನು ಆಕರ್ಷಣೆ ಮಾಡ್ತು ಅಂತ. ನಾನು ಮೊದಲನೇದಾಗಿ ದಾಳಿಂಬೆ, ಪಪ್ಪಾಯ ಈ ಬೆಳೆಗಳಲ್ಲಿ ಸಲಹೆಗಾರನಾಗಿ ಕೆಲಸ ಮಾಡ್ತಾಯಿದ್ದೆ. ಆದರೆ ನಮ್ಮ ಭಾಗದಲ್ಲಿ ಏನಿತ್ತು ಅಂದರೆ ದಾವಣಗೆರೆ ಸುತ್ತಲೂ ಅಡಿಕೆ ಬೆಳೆ ಕೊಟ್ಟಷ್ಟು ಪ್ರಾಮುಖ್ಯತೆ ಬೇರೆ ಬೆಳೆ ಕೊಡ್ತಿರಲಿಲ್ಲ. ವಿಸ್ತೀರ್ಣವೂ ಜಾಸ್ತಿ ಇದೆ, ಜೊತೆಗೆ ರೈತರ ಸಂಖ್ಯೆನೂ ಜಾಸ್ತಿ ಇದೆ. ಯಾರೇ ರೈತರು ಸಿಕ್ಕಾಗೂ ಕೂಡ ನನಗೆ ಸರ್ ಅಡಿಕೆ ಬೆಳೆಯಲ್ಲಿ ಏನಾದರೂ ವಿಶೇಷ ಇದ್ದರೆ ಹೇಳ್ರಿ ಅಂತ ಕೇಳ್ತಿದ್ರೆ ಹೊರತು ಬೇರೆ ಬೆಳೆ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಿರ್ಲಿಲ್ಲ. ಆಗ ನಾನು ಅಡಿಕೆ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡೆ, ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅಂತ ಪ್ರಯೋಗ ಮಾಡಿದೆ ರೈತರ ಜಮೀನುಗಳಲ್ಲೇ. ಚೆನ್ನಾಗಿ ಅನ್ನಿಸ್ತು. ಹಂಗಾಗಿ ಆ ರಿಸಲ್ಟು ಬೇರೆ ರೈತರಿಗೆಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಅಡಿಕೆನ ಒಂದು ಮುಖ್ಯ ಬೆಳೆಯಾಗಿ ಕೃಷಿ ಸಲಹೆಗಾರನಾಗಿ ಆಯ್ಕೆ ಮಾಡಿಕೊಂಡೆ. ಎಷ್ಟು ವರ್ಷದಿಂದ ಅಡಿಕೆ ಒಂದಿಗಿದ್ದೀರಿ ನಾಗನಗೌಡ್ರೆ? ನಾನು ಶಿವಮೊಗ್ಗದಲ್ಲಿ BSc ಅಗ್ರಿ ಮಾಡಿದ್ದು. ಆಗ್ಲಿಂದನೂ ಅಡಿಕೆ ಬೆಳೆ ನೋಡಿದಂಥವನು. ಆದರೆ ಬಹಳ ಹತ್ತಿರದಿಂದ ಅಡಿಕೆ ಜೊತೆಗೆ ಕೆಲಸ ಮಾಡ್ತಿರೋದು ನಾನು 2017 ಇಸ್ವಿಯಿಂದ ಮಾಡ್ತಾ ಇದ್ದೀನಿ ಸರ್. ಏನೇನು ಕಲಿಸಿದೆ ಅಡಿಕೆ ಹೇಳ್ತಾ ಹೋಗಿ ಸರ್. ಅಡಿಕೆ ಅಂತಂದರೆ ಈಗ ನಮ್ಮ ರಾಜ್ಯದಲ್ಲಿ ರೈತರದ್ದು ಆದಾಯ ಒಂಚೂರು ಜಾಸ್ತಿ ಆಗಿದೆ ಅಂದರೆ ಅಡಿಕೆ ಬೆಳೆಯೋದು ಬಹಳ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಕೂಡ ಅಡಿಕೆ ಜಾಸ್ತಿ ಬೆಳೆಯುವಂಥ ಏರಿಯಾ ಏನಿದೆ ದಾವಣಗೆರೆ, ಶಿವಮೊಗ್ಗ ಈ ಭಾಗದಲ್ಲಿ ರೈತರ ಜೀವನ ಮಟ್ಟ ಸುಧಾರಿಸಿದೆ ಅಡಿಕೆಯಿಂದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ರೈತರು ಮಾಡೋಂಥ ಪದ್ಧತಿಗಳೇನಿದೆಯಲ್ಲ, ವೈಜ್ಞಾನಿಕವಾಗಿ ಬೆಳೆಯೋಂಥ ಪದ್ಧತಿಗಳು ರೈತರ ಜಮೀನಿನಲ್ಲಿ ಕಾಣಿಸಲ್ಲ. ನಾನು ಮೊದಲನೇದಾಗಿ ಹೋದಾಗ ರೈತರಿಗೆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಕೇಳ್ತಾ ಇದ್ದೆ. ನೀವೇನು ಗೊಬ್ಬರ ಹಾಕ್ತೀರಿ ಅಂತ ಕೇಳ್ತಾ ಇದ್ದೆ. ಅವರು ಒಬ್ಬೊಬ್ಬರು ರೈತರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಇದನ್ನು ಯಾರು ಸಲಹೆ ಕೊಟ್ಟರು? ಕೆಲವರು ಹೇಳ್ತಿದ್ರು ಅಂಗಡಿಯವ್ರು ಕೊಟ್ಟರು, ಇನ್ನು ಕೆಲವರು ಹೇಳ್ತಿದ್ರು ಪಕ್ಕದವರು ಹಾಕಿದ್ರು ಅದನ್ನು ನೋಡಿ ಹಾಕಿದೆ, ಇನ್ನು ಕೆಲವರು ನಮ್ಮ ತೋಟಕ್ಕೆ ಯಾರೋ ಬಂದು ಹೇಳಿದರು ಅದನ್ನು ಹಾಕಿದೆ. ಮತ್ತು ಇದು ಸರಿನಾ ಅಂತ ಕೇಳಿದಾಗ ಅವರಿಗೆ ಸರಿ ತಪ್ಪು ಅಂತ ಆಲೋಚನೆ ಮಾಡೋಷ್ಟು ಇರ್ತಿರಲಿಲ್ಲ. ನಾನೇನು ಮಾಡಿದೆ, ಅಂಥ ಪರಿಸ್ಥಿತಿಗಳೆಲ್ಲವನ್ನು ಒಂದು ವಿಶ್ಲೇಷಣೆ ಮಾಡಿದೆ.
ಏನು ಜಾಸ್ತಿ ಕೊಡ್ತಾ ಇದ್ದಾರೆ, ಏನು ಕಡಿಮೆ ಕೊಡ್ತಾ ಇದ್ದಾರೆ, ಬೆಳೆಯಲ್ಲಿ ಏನು ಈ ಒಂದು ಕೊರತೆ ಲಕ್ಷಣಗಳು ಕಾಣ್ತಾ ಇದೆ ಅಂತ. ಆಗ ನಾನು ಅದಕ್ಕೆ ಸರಿಯಾದಂತಹ ಅಥವಾ ಸಮಗ್ರವಾದಂತಹ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ರೈತರ ಜೊತೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ರೈತರ ಜಮೀನಲ್ಲಿ ಬಹಳ ಅದ್ಭುತವಾದಂತಹ ಫಲಿತಾಂಶ ಕಂಡುಬಂತು. ಬೆಳೆಯಲ್ಲಿ ಕಂಡುಬರೋಂತಹ ಈ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಕಡಿಮೆ ಆದವು. ಆಗ ರೈತರು ನನ್ನನ್ನು ಹುಡ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಒಂದು ಭಾಗ ಪೋಷಕಾಂಶಗಳ ನಿರ್ವಹಣೆ. ಇನ್ನು ಎರಡನೇದಾಗಿ ಕೀಟ ಮತ್ತು ರೋಗ. ಕೀಟ ಅಂತ ಬಂದಾಗ ಮುಖ್ಯವಾಗಿ ಕಾಡ್ತಿರೋಂಥದ್ದು ಒಂದು 3-4 ಕೀಟ ಬರುತ್ತೆ. ಅದರಲ್ಲಿ ಮೈಟ್ಸ್ ಬರುತ್ತೆ, ವೈಟ್ ಮೈಟ್ಸು ಅಥವಾ ಬಿಳಿ ನುಸಿ ಮತ್ತು ಕೆಂಪು ನುಸಿ ಎರಡೂ ಬರುತ್ತೆ. ಇದ್ರ ನಿರ್ವಹಣೆ ಕೂಡ ಅಷ್ಟೇ ಮಾಡ್ತಾಯಿದ್ರು. ಯಾವ್ಯಾವುದೋ ಕೆಮಿಕಲ್ ಮಾಡ್ತಾಯಿದ್ರು. ಒಂದು ಸರಿ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಮತ್ತೊಂದು ಕೆಮಿಕಲ್ ಮಾಡ್ತಿದ್ರು. ಆಗ ನಾನು ಅದಕ್ಕೆ ಸೂಕ್ತವಾದಂತಹ ಸಲಹೆ ಕೊಟ್ಟೆ. ಅದರಿಂದನೂ ಕೂಡ ಒಳ್ಳೆಯ ರಿಸಲ್ಟ್ ಬಂತು. ಅದಾದಮೇಲೆ ಏನು ಜಾಸ್ತಿ ಬಂತು ನಮ್ಮಲ್ಲಿ ಅಂದರೆ ಸುಳಿ ತಿಗಣಿ ಬಾಧೆ ಜಾಸ್ತಿ ಕಂಡು ಬಂತು. ಅದಕ್ಕೂ ಕೂಡ ವೈಜ್ಞಾನಿಕವಾದಂಥ ಸಲಹೆ ಕೊಟ್ಟು ನಿರ್ವಹಣೆ ಮಾಡೋದಕ್ಕೆ ನಾವು 100% ರಿಸಲ್ಟನ್ನು ಕೂಡ ಫೀಲ್ಡಲ್ಲಿ ಕಂಡುಕೊಂಡ್ವಿ. ನೆಕ್ಸ್ಟು ರೋಗದಲ್ಲಿ ಬಂದಾಗ ಈ ಸುಳಿ ಕೊಳೆ ರೋಗ ಒಂದು ವಿಪರೀತವಾಗಿ ಕಾಡುತ್ತೆ ಭಾಳಷ್ಟು ಭಾಗದಲ್ಲಿ. ಅದೇ ರೀತಿಯಾಗಿ ಎಲೆಗಳ ಮೇಲೆ ಮುಖ್ಯವಾಗಿ ಇನ್ನೊಂದು ರೋಗ ಬರುತ್ತೆ, ಬ್ಯಾಕ್ಟೀರಿಯಾ ಎಲೆ ಪಟ್ಟಿ ರೋಗ ಅಂತ ಕರಿತೀವಿ. ಅದು ತೀವ್ರತೆ ಜಾಸ್ತಿ ಆದಾಗ ಸುಳಿಗೂ ಬಂದು ಗಿಡನೂ ಸಾಯಿಸುತ್ತೆ. ಇವೆರಡು ಕಾಮನ್ ಆಗಿ ಕಂಡು ಬರೋಂಥವು. ಇದರ ನಿರ್ವಹಣೆ ಕೂಡ ವೈಜ್ಞಾನಿಕವಾಗಿ ಮಾಡದೆ ಹೋದರೆ, ನನಗೆ ಒಂದು ಉದಾಹರಣೆ ಹೇಳ್ತೀನಿ. ಈ ಒಂದು ಎಲೆ ಪಟ್ಟಿ ರೋಗ ಬ್ಯಾಕ್ಟೀರಿಯಾದಿಂದ ಬರೋಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಣ ಪ್ರದೇಶ ಆದರೂ ಕೂಡ ತುಂಬ ಇದೆ. ಅಲ್ಲಿನ ರೈತರು ಯಾವ್ಯಾವುದೋ ಶಿಲೀಂಧ್ರನಾಶಕ ಹೊಡೆದು ಅದು ಕಂಟ್ರೋಲ್ ಆಗದೇ ಇದ್ದಾಗ ನನ್ನನ್ನು ತಿಂಗಳುಗಟ್ಟಲೆ ಕಾದು ಫೀಲ್ಡಿಗೆ ಕರ್ಕೊಂಡೋಗಿ ತೋರಿಸಿ ಕಂಟ್ರೋಲ್ ಆದಮೇಲೆ ಈಗ ಅಲ್ಲಿರೋಂಥ ರೈತರೆಲ್ಲರೂ ಕೂಡ ಆ ಒಂದು ವೈಜ್ಞಾನಿಕ ಸಲಹೆಯನ್ನು ಅಳವಡಿಸ್ಕೊತಾ ಇದ್ದಾರೆ. ಇದರ ಅರ್ಥ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ನಾನು ಇಷ್ಟು ವರ್ಷ ಅನುಭವಿಸಿರೋಂಥದ್ದು ಫೀಲ್ಡಲ್ಲಿ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ, ಕೀಟ ಮತ್ತು ರೋಗ ನಿರ್ವಹಣೆ ಮಾಡಿದ್ರೆ ಇಳುವರಿ ಹೆಚ್ಚಾಗೋದ್ರಲ್ಲಿ, ಗುಣಮಟ್ಟ ಹೆಚ್ಚಾಗೋದ್ರಲ್ಲಿ ಏನು ಅನುಮಾನನೇ ಇಲ್ಲ ಅಂತ ಕಂಡುಬರುತ್ತೆ. ಇನ್ನೊಂದು ವಿಷಯ ನಾನು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೇಳಲೇಬೇಕಿದೆ. ಈಗ ಭಾಳ ಸರಿ ಏನಂದ್ಕೊತೀವಿ ನಾವು, ಬೆಳೆಗೆ ಮುಖ್ಯ ಪೋಷಕಾಂಶಗಳು ಬೇಕು, ಸಾರಜನಕ, ರಂಜಕ, ಪೊಟ್ಯಾಶು, ದ್ವಿತೀಯ ಪೋಷಕಾಂಶಗಳು ಅಂತ ಕರಿತೀವಿ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರು. ಅದೇ ರೀತಿಯಾಗಿ ಲಘು ಪೋಷಕಾಂಶಗಳು, ಅದರಲ್ಲಿ ಮುಖ್ಯವಾಗಿ ಬರೋಂಥವು ಜಿಂಕು, ಮ್ಯಾಂಗನೀಸು, ಐರನ್ನು ಮತ್ತು ಬೋರಾನು. ಇವೆಲ್ಲವನ್ನು ರೈತರಿಗೆ ಕೇಳಿದ್ರೆ ನಾನು ಹಾಕಿದ್ದೀನಿ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಹಾಕಿದ್ದೀರಿ ಅಂದರೆ ಎಲ್ಲವನ್ನು ಬೆರೆಸಿ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ವ್ಯತ್ಯಾಸ ಏನಾಗುತ್ತೆ ಅಂದರೆ, ಅವೆಲ್ಲವನ್ನು ಬೆರೆಸಿದಾಗ ಕೆಲವು ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವು ಚೆನ್ನಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಹಾಕ್ತಕ್ಕಂಥ ಪದ್ಧತಿ ಏನಿತ್ತಲ್ಲ, ಮುಖ್ಯ ಪೋಷಕಾಂಶಗಳನ್ನೇ ಒಂದು ಭಾಗಕ್ಕೆ ಹಾಕಬೇಕು ಅಥವಾ ಒಂದು ಸಾರಿ ಹಾಕಬೇಕು, ಲಘು ಪೋಷಕಾಂಶಗಳನ್ನೇ ಗಿಡದ ಇನ್ನೊಂದು ಭಾಗಕ್ಕೆ ಅಥವಾ ಟೈಮ್ ಬಿಟ್ಟು ಹಾಕಬೇಕು, ಇದೆಲ್ಲ ಮಾಹಿತಿನ ನಾನು ರೈತರಿಗೆ ಕೊಡ್ತಾ ಹೋದೆ. ಅದರಿಂದ ರಿಸಲ್ಟ್ ತಾನಾಗಿನೇ ಫೀಲ್ಡಲ್ಲಿ ಕಾಣೋದಕ್ಕೆ ಶುರುವಾಯಿತು. ಡಾಕ್ಟರ್ ನಾಗನಗೌಡ್ರೆ, ಅಡಿಕೆ ಮೂಲಭೂತವಾಗಿ ಮಲೆನಾಡಿನ ಬೆಳೆ. ಹೌದು ಸರ್. ಅಂದರೆ ಎಲ್ಲಿ ತನವಾದ ಜಾಗ ಇರುತ್ತೋ ಅಂಥ ಕಡೆ ಅಡಿಕೆ ಬೆಳಿಬೇಕು. ಹೌದು. ಆದರೆ ತಾವೇ ಹೇಳಿದಾಗೆ ಅಡಿಕೆ ಆದಾಯವನ್ನು ಕೊಡ್ತಾ ಇರೋದ್ರಿಂದ ಇವತ್ತು ಮಲೆನಾಡಿಂದ ಹಿಡಿದು ಬಯಲುಸೀಮೆವರೆಗೆ, ಹೌದು, ಬೆಟ್ಟದಿಂದ ಹಿಡಿದು ಬಯಲುವರೆಗೆ ಎಲ್ಲಿ ನೋಡಿದ್ರು ಅಲ್ಲಿ ಅಡಿಕೆಯನ್ನು ಹಾಕ್ತಾ ಇದ್ದಾರೆ. ಹೌದು ಸರ್. ಇದು ನಿಮಗೆ ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತಾ, ಅಥವಾ ಇದರಲ್ಲಿ ಏನಾದರೂ ಸಮಸ್ಯೆಗಳು ಇರಬಹುದಾ, ಬರಬಹುದಾ? ಈಗ ಇದು ತುಂಬ ಕಷ್ಟವಾದಂತಹ ಪ್ರಶ್ನೆ ಉತ್ತರ ಕೊಡೋದಕ್ಕೆ. ನಾವು ಬೆಳೆ ವೈವಿಧ್ಯತೆ ದೃಷ್ಟಿಯಿಂದ ನೋಡಿದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಎರಡನೇದಾಗಿ ನಾವು ಆಹಾರ ಭದ್ರತೆ ದೃಷ್ಟಿಯಿಂದ ನೋಡಿದ್ರೂ ಒಳ್ಳೆ ಬೆಳವಣಿಗೆ ಅಲ್ಲ. ಬಟ್ ನಾನೇ ಒಬ್ಬ ರೈತನಾಗಿ ಆಲೋಚನೆ ಮಾಡಿದರೆ ಆದಾಯ ಬರೋಂಥ ಬೆಳೆನೇ ಹಾಕ್ತೀನಿ. ಹಾಗಾಗಿ ರೈತರ ದೃಷ್ಟಿಯಿಂದ ನೋಡಿದ್ರೆ ಹಾಕೋದ್ರಲ್ಲಿ ಈ ಸದ್ಯಕ್ಕಂತೂ ತಪ್ಪಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ, ಇದರಿಂದ ಭಾಳಷ್ಟು ಉಪಯೋಗ ಇದ್ದಾವೆ ಅಂಥೇಳಿ ರೈತರು ಮಾತಾಡ್ಕೊಳ್ತಾರೆ. ಅದು ಒಂದು ಅರೆಕ ಟೀ ಇರ್ಬೋದು, ಅಥವಾ ಅಡಿಕೆ ಇದರಿಂದ ಗಾಜ್ ತಯಾರು ಮಾಡೋದಕ್ಕೆ ಬಳಸ್ತಾರೆ ಅಂತ, ಅಥವಾ ಅಡಿಕೆಯನ್ನು ಬಣ್ಣ ತಯಾರಿಸೋದಕ್ಕೆ ಬಳಸ್ತಾರೆ ಅಂತ. ಬಟ್ ಈಗ ನೋಡಿದ್ರೆ ಈ 3 ಉದ್ದೇಶಗಳಿಗೆ ಬಳಸ್ತಕ್ಕಂಥ ಅಡಿಕೆ ಪ್ರಮಾಣ ತುಂಬ ಕಡಿಮೆ ಇದೆ. ಆದ್ದರಿಂದ ಮುಖ್ಯವಾಗಿ ಹೋಗೋದು ಮನುಷ್ಯರು ತಿನ್ನೋದಕ್ಕೆ, ಅದು ಡೈರೆಕ್ಟಾಗಿ ತಿನ್ನೋದಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ವಿವಿಧ ಉತ್ಪನ್ನಗಳ ರೂಪದಲ್ಲಿ ತಿನ್ನೋದಕ್ಕೆ ಇರ್ಬೋದು. ಹಾಗಾಗಿ ಇದು ತಿನ್ನೋದಕ್ಕೆ ಹೋಗ್ತಾ ಇದೆ, ಬೇರೆ ವಾಣಿಜ್ಯ ಉಪಯೋಗಕ್ಕೆ ಜಾಸ್ತಿ ಬರ್ತಾ ಇಲ್ಲ. ಹಾಗಾಗಿ ವ್ಯಾಲ್ಯೂ ಅಡಿಷನ್ ಅಂತ ಏನು ಕರಿತೀವೋ ಅದಕ್ಕೆ ದಾರಿ ಅಂತೂ ನನಗೆ ಅನ್ನಿಸ್ತಾ ಇಲ್ಲ. ಕೈಗಾರಿಕಾ ಉತ್ಪನ್ನವಾಗಿ ಇದ್ರದ್ದು ಬಳಕೆ ಆಗುತ್ತೆ ಅಂತಕ್ಕಂಥದ್ದು ಗ್ಯಾರಂಟಿ ಇಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಬೆಳೆಯೋದು ಸೂಕ್ತ ಅಲ್ಲ. ಬಟ್ ರೈತರ ದೃಷ್ಟಿಯಿಂದ ನಾವು ಜಾಸ್ತಿ ಏನು ಹೇಳೋಕ್ಕೂ ಆಗಲ್ಲ.
ಡಾಕ್ಟ್ರೇ, ಈಗ ಮೊದಲಿಂದ ಶುರು ಮಾಡೋಣ, ಆಗ್ಬೋದಾ? ಹಾಂ ಸರ್, ಆಗಲಿ. ಈಗ ಯಾವುದೇ ಒಂದು ಬೆಳೆ ಅಂದಾಗ ತಳಿ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಹೌದು ಸರ್. ಅಡಿಕೆ ದೃಷ್ಟಿಯಲ್ಲಿ ನೋಡೋದೇ ಆದರೆ ಎಲ್ಲರೂ ಹೇಳೋದು ಸ್ಥಳೀಯವಾದ ತಳಿ ಬಳಸಿ ಅಂತ. ಹೌದು. ಆದರೆ ಇವತ್ತು ಅಡಿಕೆ ಸಂಶೋಧನಾ ಸಂಸ್ಥೆಗಳು ಬಹಳಷ್ಟು ಹೊಸ ತಳಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ. ಹೌದು. ಈಗ ಒಬ್ಬ ಸಲಹೆಗಾರನಾಗಿ ನಿಮ್ಮ ಸಲಹೆ ಏನು? ಇದು ನೀವು ಹೇಳಿದಂಥ ಮಾತು 100% ಸತ್ಯ ಸರ್. ಈಗ ಮಲೆನಾಡಿಗೆ ಹೊಂದ್ಕೊಳ್ಳೋಂಥ ತಳಿಗಳು ಮಲೆನಾಡಲ್ಲಿ ಒಳ್ಳೆಯ ಇಳುವರಿ ಕೊಡ್ತಾ ಇದೆ. ಉದಾಹರಣೆಗೆ ಮಂಗಳ ಇರ್ಬೋದು. ಅದೇ ಮಂಗಳ ತಳಿಯನ್ನು ನಾವು ಬಯಲುಸೀಮೆಯಲ್ಲಿ ತಂದು ಹಾಕಿದರೆ ಅದರದ್ದು ಇಳುವರಿ ಚೆನ್ನಾಗಿ ಬರೋದೇ ಇಲ್ಲ. ಇದು ನಾನು ಹಲವಾರು ತೋಟದಲ್ಲಿ ನೋಡಿದ್ದೀನಿ. ಫಸಲಿ ಬಂದಂಥ ಗಿಡಗಳ ಮಧ್ಯೆ ಸಣ್ಣ ಗಿಡಗಳನ್ನು ನೆಟ್ಟು ಆ ದೊಡ್ಡ ಗಿಡಗಳನ್ನು ತೆಗೆದಂಥ ರೈತರು ಕೂಡ ನನ್ನ ಹತ್ರ ಸುಮಾರು ಜನ ಇದ್ದಾರೆ. ಹಾಗಾಗಿ ತಳಿ ಆಯ್ಕೆ ನೀವು ಹೇಳಿದಾಗೆ ಆಯಾ ಪ್ರದೇಶಕ್ಕೆ ಸೂಕ್ತವಾದಂತಹ ಸ್ಥಳೀಯ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗಿದೆ. ಇದರಲ್ಲಿ ನಾನು ಕಂಡುಕೊಂಡಿರೋದು ಒಂದು ಸಮಸ್ಯೆ ಏನು ಅಂದರೆ, ರೈತರಲ್ಲಿ ಒಂದು ತೋಟದಲ್ಲಿ ಒಂದೇ ತಳಿ ಇಲ್ಲ, ಸುಮಾರು ಮಿಕ್ಸ್ ಆಗಿರೋಂಥ ತಳಿ ಇದೆ. ಆಮೇಲೆ ಬೀಜಕ್ಕೆ ಅಂತ ಗೋಟ್ ತೆಗೆದಿಡೋಂಥ ರೈತರು ಕೂಡ ಏನು ಮಾಡ್ತಾರೆ, ಯಾವ್ಯಾವುದು ಮೆಚುರಿಟಿ ಬಂದು ಗೋಟಾಗಿ ಉದುರುತ್ತೋ ಅಥವಾ ಉದುರು ಬೀಳೋಂಥ ಸ್ಟೇಜಲ್ಲಿರುತ್ತೋ ಅದನ್ನು ಕಲೆಕ್ಟ್ ಮಾಡ್ಕೊತಾರೆ, ಅದನ್ನು ಬೀಜ ಅಂತ ಕೊಡ್ತಾರೆ. ಹಾಗಾಗಿ ತಳಿ ಶುದ್ಧೀಕರಣ ಅಂತ ಏನು ಕರಿತೀವಲ್ಲ ಅದು ಆಗಿಲ್ಲ. ಈಗ ನಾವು ಯಾವುದೇ ಒಂದು ತೋಟಕ್ಕೆ ಹೋದರೆ ವಿಧವಾದಂಥ ಎಲೆ ಇರೋಂಥ ಗಿಡಗಳನ್ನು ಕಾಣ್ತೀವಿ, ಕಾಂಡದ ಗಾತ್ರ ವ್ಯತ್ಯಾಸ ಇರೋಂಥ ಗಿಡಗಳನ್ನು ಕಾಣ್ತೀವಿ, ಎತ್ತರದಲ್ಲಿ ವ್ಯತ್ಯಾಸ ಇರೋಂಥ ಗಿಡಗಳನ್ನು ಕಾಣ್ತೀವಿ. ಕೆಲವು ತಳಿಗಳು ಬೇಗ ಇಳುವರಿ ಕೊಡುತ್ತೆ, ಅದೇ ಕಾಂಡದ ಗಾತ್ರ ಅದೇ ಎತ್ತರ ಇರೋಂಥ ಕೆಲವು ಗಿಡಗಳು ತಡವಾಗಿ ಇಳುವರಿ ಕೊಡುತ್ತೆ. ಇದೆಲ್ಲದಕ್ಕೂ ಕಾರಣ ಅಂದರೆ ಈ ತಳಿಯಲ್ಲಿ ಭಾಳಷ್ಟು ಮಿಕ್ಸ್ ಆಗಿರೋದೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ ಸರ್, ಮತ್ತು ಈಗ ಅಷ್ಟೊಂದು ತಳಿ ಬಗ್ಗೆ ಸಂಶೋಧನೆ ಏನಾದರೂ ಯಾಕೆ ನಡೀತಾ ಇದೆ? ಎಲ್ಲರೂ ಸ್ಥಳೀಯ ತಳಿನೇ ಬಳಸಬೇಕು ಅನ್ನೋದೇ ಆದರೆ ಎಲ್ಲ ಕಡೆನೂ ಅಡಿಕೆ ಇದ್ದೇ ಇದೆಯಲ್ಲ, ಅಲ್ಲೇ ಮಾಡ್ಕೋಬೋದಲ್ವಾ? ಸರ್, ಇದು ಸೂಕ್ತವಾದಂತಹ ಪ್ರಶ್ನೆ. ಈಗ ನಾವು ಬೇರೆ ಬೆಳೆಗಳನ್ನು ತಗೊಂಡ್ರೆ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಅಥವಾ ವರ್ಷಕ್ಕೆ ಮುಗಿಯಂಥ ಬೆಳೆಗಳನ್ನು ತಗೊಂಡ್ರೆ ಅಲ್ಲಿ ಪ್ರತಿ ಸಾರಿ ಕೂಡ ನಾವು ಹೊಸ ಬೀಜ ಹಾಕ್ತೀವಿ. ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ತಕ್ಷಣಕ್ಕೆ ನಾವು ಆ ತಳಿಯನ್ನು ಅಥವಾ ಮಿಕ್ಸ್ ಆಗಿರೋಂತಹ ಹೈಬ್ರಿಡನ್ನು ನಾವು ಬದಲಾವಣೆ ಮಾಡಿ ಸೂಕ್ತವಾಗಿರೋಂಥದ್ದನ್ನು ಹಾಕೋದಕ್ಕೆ ಕಣ್ಣಿಗೆ ಕಾಣುತ್ತೆ. ಇಲ್ಲಿ ತೋಟ ಅಂದರೆ ಒಂದು ಸಾರಿ ನಾವು ನಾಟಿ ಮಾಡಿದರೆ ಅದು ಕನಿಷ್ಠ ಒಂದು 30 ವರ್ಷ ಬರುತ್ತೆ, 50-60 ವರ್ಷದವರೆಗೆ ಹೋಗಿರೋಂಥ ತೋಟಗಳು ಇದ್ದಾವೆ. ಬಟ್ ಹೆಚ್ಚು 30-40 ವರ್ಷದವರೆಗೆ ಬರೋಂಥ ತೋಟ ಇದೆ. ಅದನ್ನು ರೀಪ್ಲೇಸ್ ಮಾಡೋಂಥದ್ದು ತುಂಬ ಕಷ್ಟದ ಕೆಲಸ. ಹಾಗಾಗಿ ಈಗೆಲ್ಲೂ ಕೂಡ ನಮಗೆ ನಾನೊಂದು 90% ಧೈರ್ಯದಿಂದ ಹೇಳಬಲ್ಲೆ, ಪ್ಯೂರ್ ತಳಿ ಒಂದು ತೋಟದಲ್ಲಿ ಸಿಗುತ್ತೆ ಅನ್ನೋದು ಕಷ್ಟ. ಅಲ್ಲ, ಈಗ ಸಂಶೋಧನಾ ಕೇಂದ್ರದಲ್ಲಿ ಮಂಗಳ ಅಂತ ಹೇಳಿದ್ರೆ ಶ್ರೀಮಂಗಳ ಅಂತಿದೆ. ಹೌದು, ಬೇಕಾದಷ್ಟು ತಳಿಗಳಿದ್ದಾವೆ. ಹೌದು. ಈಗ ತುಂಬಾ ಜನ ಯಾಕೆ ಅದನ್ನು ತಂದು ಬೆಳಿಬಾರ್ದು ಅಂತ ಯೋಚನೆ ಮಾಡುವಂಥವ್ರು ಇರ್ತಾರೆ. ಸರ್, ಈಗ ಬಯಲುಸೀಮೆಗೆ ಹೊಂದ್ಕೋತಾವ? ಬಯಲುಸೀಮೆಗೆ ಹೊಂದ್ಕೊತಾ ಇಲ್ಲ. ಈಗ ಏನಾಗ್ತಾ ಇದೆ ಅಂತಂದರೆ, ಕೆಲವೊಂದು ಯೂನಿವರ್ಸಿಟಿ ಫಾರ್ಮ್ಗಳಲ್ಲಿ ಅಥವಾ ಸಂಶೋಧನಾ ಕೇಂದ್ರಗಳಲ್ಲಿ ಈ ಅಡಿಕೆ ಸಸ್ಯಗಳನ್ನು ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಗೋಂಥದ್ದು ಪ್ಯೂರ್ ತಳಿ. ಅಂದರೆ ಈಗ ಹೊಸ್ದಾಗಿ ನಾಟಿ ಮಾಡೋಂಥವ್ರಿಗೆ ತಮ್ಮ ತೋಟದಲ್ಲಿ ಪ್ಯೂರ್ ತಳಿ ಅಂತ ಗ್ಯಾರಂಟಿ ಮಾಡ್ಕೋಬಹುದೇ ಹೊರತು ಈಗಾಗಲೇ ನಾಟಿ ಮಾಡಿರೋಂಥವ್ರು, ಬೇರೆ ರೈತರ ಜಮೀನಿನಿಂದ ಬೀಜ ತೊಗೊಂಡು ಮಾಡಿರೋಂಥವ್ರು ಗ್ಯಾರಂಟಿ ಹೇಳೋದಕ್ಕೆ ಸಾಧ್ಯತೆ ಇಲ್ಲ. ಈಗ ತಾವೇ ಒಂದು ಮಾತು ಹೇಳಿದ್ರಿ, ಸ್ಥಳೀಯ ತಳಿನೇ ಸೂಕ್ತ ಅಂತ. ಹಾಗಿದ್ರೆ ಈಗ ನಾನು ಅಡಿಕೆ ಬೆಳಿಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾನು ಏನು ಮಾಡಬೇಕು? ಸಸಿ ತರಬೇಕಾ? ಗೋಟ್ ತಂದು ಸಸಿ ಹಾಕಬೇಕಾ? ಏನು ಮಾಡಿದ್ರು ಉತ್ತಮ ಅಂತೀರಿ? ಈ ವಿಚಾರದಲ್ಲಿ ನಾನಾಗಿನೇ ಹೋಗಿ ಚೆನ್ನಾಗಿರೋಂಥ ನಮ್ಮ ಭಾಗದಲ್ಲಿ ತೋಟ ಹುಡುಕಾಡಿ ಆ ತೋಟದಲ್ಲಿ ಚೆನ್ನಾಗಿ ಇಳುವರಿ ಕೊಡೋಂತಹ ಗಿಡಗಳನ್ನು ಗುರುತು ಮಾಡಿ ಆದಷ್ಟು 2-3 ಸೀಸನ್ನು ಆ ಗಿಡಗಳನ್ನು ಪರಿಶೀಲನೆ ಮಾಡಿ ಸತತವಾಗಿ ಚೆನ್ನಾಗಿ ಇಳುವರಿ ಕೊಡುತ್ತೆ ಅಂದರೆ ಆ ಗಿಡಗಳಿಂದ ನಾವು ಬೀಜವನ್ನು ಆಯ್ಕೆ ಮಾಡ್ಕೋಬೋದು. ಅಲ್ಲಿ ಕೂಡ ನಾನು ಮಾಡಿರೋಂಥದ್ದು ಏನು ಅಂದರೆ, ಆ ಗಿಡಗಳಿಗೆ ಗುರುತು ಮಾಡಿ ಜೊತೆ ನಂಬರ್ ಬರಿತೀವಿ. 1ನೇ ಗಿಡ 2ನೇ ಗಿಡ ಅಂತ ಬರಿತೀವಿ. ಆ ಗಿಡದಿಂದ ಬಂದಂತಹ ಬೀಜಗಳನ್ನು ನಾವು ಸಪ್ರೇಟಾಗಿ ಕಲೆಕ್ಟ್ ಮಾಡ್ಕೋಬೇಕು. ಸಪ್ರೇಟಾಗಿ ಕಲೆಕ್ಟ್ ಮಾಡಿ ನಾವು ಸಸಿ ಮಾಡಬೇಕಾದ್ರೆ ಅದನ್ನು ಸಪ್ರೇಟ್ ಭಾಗವಾಗಿ ಮಾಡ್ಕೋಬೇಕು. ಆಮೇಲೆ ನಮ್ಮ ಜಮೀನಲ್ಲಿ ನಾಟಿ ಮಾಡಬೇಕಾದ್ರೂ ಕೂಡ ಸಪ್ರೇಟ್ ಭಾಗವಾಗಿಯೇ ನಾಟಿ ಮಾಡಬೇಕು. ಅಂದರೆ ಚೆನ್ನಾಗಿ ಇಳುವರಿ ಕೊಡೋಂಥವು ನಮ್ಮ ಭಾಗಕ್ಕೆ ಹೊಂದಾಣಿಕೆ ಮಾಡ್ಕೊಂಡಿರೋಂಥ ಗಿಡಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದು ಇಂಪಾರ್ಟೆಂಟು. 2ನೇದಾಗಿ ಚೆನ್ನಾಗಿ ಇಳುವರಿ ಕೊಡೋದ್ರ ಜೊತೆಗೆ ಆ ಗಿಡ ಸತತವಾಗಿ 2-3 ವರ್ಷ ಒಳ್ಳೆ ಇಳುವರಿ ಕೊಡೋದನ್ನು ಕೂಡ ನಾವು ಪರಿಶೀಲನೆ ಮಾಡಿನೇ ಆಯ್ಕೋಬೇಕು. ನಂತರದ ದಿನಗಳಲ್ಲಿ ಅದನ್ನು ಸಪ್ರೇಟಾಗಿ ಹಾಕಿ ಮೇನ್ ಫೀಲ್ಡಲ್ಲೂ ಕೂಡ ಸಪ್ರೇಟಾಗಿ ಹಾಕಿದರೆ ತಳಿ ಶುದ್ಧತೆ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಈಗ ನಿಮ್ಮ ಅನುಭವದಲ್ಲಿ ಹೇಳಿ ಡಾಕ್ಟ್ರೆ, ಎಂತಹ ಜಮೀನು ಅಡಿಕೆ ಬೇಸಾಯಕ್ಕೆ ಸೂಕ್ತ? ಹಿಂದಿನ ಕಾಲದಲ್ಲಿ ಹೇಳೋರು ಮೇಲ್ಗಡೆ ಕೆರೆ ಇರಬೇಕು, ಕೆಳಗಡೆ ತಂಪಾದಂತಹ ವಾತಾವರಣ ಇರಬೇಕು ಅಂತ. ಆದರೆ ಅಂಥ ಪ್ರದೇಶ ಎಲ್ಲ ಕಡೆ ಸಿಗೋದಿಲ್ಲ. ಬೆಟ್ಟದ ಮೇಲೂ ಅಡಿಕೆನ ನಾವು ನೋಡ್ಬೋದು ಈಗ. ಸೊ ನಿಮ್ಮ ಅನುಭವದ ಪ್ರಕಾರ ಎಂಥ ಕಡೆ ಅಡಿಕೆ ಮಾಡಿದರೆ ಸೂಕ್ತ ಅಂತೀರಿ? ಸರ್, ಈಗ ಅಡಿಕೆ ಬೆಳೆ ಅಂದರೆ ಅದಕ್ಕೆ ತೇವಾಂಶ ಚೆನ್ನಾಗಿರಬೇಕಾದಂತಹ ಅವಶ್ಯಕತೆ ಇದೆ. ಅಂದ ಮಾತ್ರಕ್ಕೆ ನೀರು ನಿಲ್ಲಿಸಿ ಭತ್ತದ ಥರ ಬೆಳೆಯಂತಹ ಬೆಳೆ ಅಲ್ಲ. ಅಂದರೆ ಜಮೀನು ತೇವಾಂಶವನ್ನು ಹಿಡಿದಿಟ್ಕೊಂಡಿರಬೇಕು.
ಅದೇ ರೀತಿಯಾಗಿ ಹೆಚ್ಚಾದಂಥ ತೇವಾಂಶವನ್ನು ಬಿಟ್ಟುಕೊಡೋಂಥ ಜಮೀನಾಗಿರಬೇಕು. ಈಗ ನಾವು ನೋಡ್ತೀವಿ ಕಪ್ಪು ಮಣ್ಣಲ್ಲೂ ಕೂಡ ಕೆಲವರು ತೋಟ ಮಾಡಿರೋದನ್ನು ನಾವು ದಾವಣಗೆರೆ ಜಿಲ್ಲೆ, ಹಾವೇರಿ ಜಿಲ್ಲೆಯಲ್ಲೂ, ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ನೋಡ್ತೀವಿ. ಆ ತೋಟಗಳು ಏನಾಗುತ್ತೆ, ಅತಿ ಜಾಸ್ತಿ ಮಳೆ ಆದಾಗ, ಅತಿ ಜಾಸ್ತಿ ನೀರು ಕೊಟ್ಟಂಥ ಸಂದರ್ಭದಲ್ಲಿ ಶೀತ ಆಗಿ ತಂಪು ಹೆಚ್ಚಾಗಿ ಗಿಡದ ಬಣ್ಣ ಎಲ್ಲ ಬದಲಾಗುತ್ತೆ. ಕಡು ಹಸಿರಿನಿಂದ ಹಿಡಿದು ತಿಳಿ ಹಸಿರಿಗೆ ಅಥವಾ ತಿಳಿ ಹಳದಿ ಬಣ್ಣಕ್ಕೂ ಕೂಡ ಬರೋದನ್ನು ನಾವು ನೋಡಿದ್ದೀವಿ. ಈಗ ಅಲ್ಲಿ ತಪ್ಪು ಯಾವುದು ಅಂತ ಯೋಚನೆ ಮಾಡಿದರೆ ನೀರಿನ ತಪ್ಪಲ್ಲ, ಗಾಳಿ ಸಿಗದೇ ಇರೋದು ಗಿಡಕ್ಕಾಗಿರೋಂತಹ ಸಮಸ್ಯೆ. ಆದ್ದರಿಂದ ತೇವಾಂಶ ಚೆನ್ನಾಗಿ ಹಿಡಿದಿಟ್ಕೊಳ್ಳೋಂಥ ಮಣ್ಣು ಜೊತೆಗೆ ಹೆಚ್ಚಾದಂತಹ ತೇವಾಂಶವನ್ನು ಬಸಿ ರೂಪದಲ್ಲಿ ಕೆಳಗಡೆ ಬಿಟ್ಕೊಡೋಂಥ ಮಣ್ಣಾದರೆ ಸೂಕ್ತ. ಈಗ ಎರಡನೇ ಮುಖ್ಯವಾದ ವಿಚಾರ ಅಂದರೆ ಅಂತರ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಈಗ ಎರಡು ಪ್ರಶ್ನೆ ಬರುತ್ತೆ ಇಲ್ಲಿ. ಅಡಿಕೆನ ಏಕ ಬೆಳೆಯಾಗಿ ಮಾಡೋದೇ ಆದರೆ ಯಾವ ಅಂತರದಲ್ಲಿ ಮಾಡ್ಕೊಳ್ಳೋದು ಸೂಕ್ತ, ಅಥವಾ ನನಗೆ ಸಮಗ್ರವಾದ ಕೃಷಿ ಮಾಡಬೇಕು, ಅಡಿಕೆ ಒಂದೇ ಬೇಡ ಎಲ್ಲ ಬೆಳೆನೂ ನನ್ನ ಅಂತರದಲ್ಲಿ ಜೋಡಿಸ್ಕೊತೀನಿ ಅಂದರೆ ಯಾವ ಅಂತರ ಸೂಕ್ತ ಅಂತೀರಿ? ಈಗ ಇದು ನಾವು ಪುಸ್ತಕದಲ್ಲಿ ಕೊಟ್ಟಿರೋದನ್ನು ಅವಲೋಕನ ಮಾಡೋದಕ್ಕಿಂತ ಫೀಲ್ಡಲ್ಲಿ ಕಂಡಿರೋದನ್ನು ನಾನು ಅವಲೋಕನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಳೆಯ ತೋಟಗಳೇನಿದ್ವು 9 ಅಡಿ 9 ಅಡಿ ದಾಯದಲ್ಲಿ ನಾಟಿ ಮಾಡ್ತಾಯಿದ್ರು. ಅದಾದ ನಂತರದಲ್ಲಿ ಏನಾಯಿತು ಅಂದರೆ 9-8 ಅಡಿ ದಾಯದಲ್ಲಿ ನಾಟಿ ಮಾಡ್ತಾಯಿದ್ರು. ಈಗೀಗ ಏನಾಗಿದೆ ಅಂದರೆ 8-8 ದಾಯ, 8.5-8.5, 7-7, 6-6 ಮಾಡಿರೋಂಥವ್ರನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಹಳೆ ತೋಟದಲ್ಲಿ ಗಮನಿಸಿದಾಗ ಸತತವಾಗಿ ಉತ್ತಮ ಇಳುವರಿ ಕೊಟ್ಟಿರೋಂಥ ತೋಟ ಅಂದರೆ 9 ಅಡಿ 8 ಅಡಿ ದಾಯ ಮಾಡಿರೋಂಥದ್ದು ಉತ್ತಮ ಇಳುವರಿ ಕೊಟ್ಟಿದೆ. ಈ 8-8 ಮಾಡಿರೋದು ಸೂಕ್ತನಾ ಅಂತ ಕೇಳಿದ್ರೆ ಬಿಸಿಲು ಜಾಸ್ತಿ ಇರೋಂಥ ಪ್ರದೇಶದಲ್ಲಿ, ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಭೂಮಿ ಬೇಗ ಕಾಯುತ್ತೆ ನೆರಳು ಬೀಳದೇ ಇರೋಂಥ ಸಂದರ್ಭದಲ್ಲಿ, ಆ ಒಂದು ಪ್ರದೇಶದಲ್ಲಿ 8-8 ಮಾಡಿರೋದ್ರಲ್ಲಿ ಇಳುವರಿ ಚೆನ್ನಾಗಿ ಬಂದಿದೆ. ಅಲ್ಲಿ 9-8 ಮಾಡಿದಾಗ ಏನಾಗುತ್ತೆ, ನೀರು ಆವಿಯಾಗೋ ಪ್ರಮಾಣ ಜಾಸ್ತಿ ಆಗುತ್ತೆ, ಭೂಮಿ ಕಾಯುತ್ತೆ, ಇಡೀ ತೋಟ ಆ ಒಂದು ಉಷ್ಣಾಂಶವನ್ನು ಹೆಚ್ಚು ಮಾಡ್ಕೊಳ್ಳುತ್ತೆ. ಆದ್ದರಿಂದ ಬಿಸಿಲು ಜಾಸ್ತಿ ಇರೋಂಥ ಭಾಗ, ಉದಾಹರಣೆಗೆ ಚಿತ್ರದುರ್ಗ ಭಾಗ, ದಾವಣಗೆರೆಯಲ್ಲಿ ಜಗಳೂರು ಭಾಗ ಇರ್ಬೋದು, ಈಗೀಗ ವಿಜಯನಗರ ಜಿಲ್ಲೆ, ಅದರಲ್ಲೂ ಕೂಡ ಹರಪನಹಳ್ಳಿ ತಾಲೂಕಲ್ಲಿ, ಹೂವಿನಡಗಲಿ ತಾಲೂಕಲ್ಲೂ ಕೂಡ ಅಡಿಕೆ ಜಾಸ್ತಿ ಆಗ್ತದೆ. ನಮ್ಮ ಭಾಗನೂ ಒಂಚೂರು ಹೇಳಿ ಸರ್. ಕಾವೇರಿ ಕಣಿವೆ, ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಹಾಸನ, ಈ ಭಾಗದಲ್ಲಿ ಸರ್ ಈಗ ನಮಗೆ ಹಾಸನ, ಚಾಮರಾಜನಗರದ ವಾತಾವರಣ ಚೆನ್ನಾಗಿದೆ, ಅಲ್ಲಿ 9-8 ಮಾಡಿದ್ರೂ ಕೂಡ ಸೂಕ್ತ ಆಗುತ್ತೆ. ಅದೇ ರಾಮನಗರ, ಮಂಡ್ಯ ಭಾಗಕ್ಕೆ ಬಂದರೆ ಅಲ್ಲಿ ಒಂದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಹಾಗಾಗಿ 8-8 ಮಾಡೋದು ನನ್ನ ಪ್ರಕಾರ ಸರಿ ಅಂತ ಅನಿಸುತ್ತೆ. ಈಗ ತೋಟನೇನೋ ಅಡಿಕೆನ ಭಾಳ ಉತ್ಸಾಹದಲ್ಲಿ ಎಲ್ಲ ಮಾಡ್ತಾರೆ. ಹೌದು. ಆಮೇಲೆ ಬೆಳೆ ನೋಡ್ತಾ ನೋಡ್ತಾ ಅವ್ರಿಗನ್ಸುತ್ತೆ ಇಲ್ಲ ತೀರ್ಥಹಳ್ಳಿನಲ್ಲಿ ತೋಟ ಚೆನ್ನಾಗಿರುತ್ತೆ, ಅಲ್ಲೇನು ಒಂದೊಂದು ಗಿಡಕ್ಕೆ 6 ಗೊನೆ 8 ಗೊನೆ ತನಕ ಬರುತ್ತೆ. ಹೌದು. ಇಲ್ಲ ಇನ್ನೂ ಸಾಗರಕ್ಕೆ ಹೊಟ್ಟೋದ್ರೆ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ನಮ್ದು ಯಾಕೋ ಅಷ್ಟು ಚೆನ್ನಾಗಿಲ್ಲ, ಬರೀ 3, 2, 4 ಗೊನೆ ಬರುತ್ತೆ ಅನ್ನೋ ಲೆಕ್ಕ ಬರುತ್ತೆ. ಹೌದು. ಈಗ ಅಡಿಕೆ ಅನ್ನೋವಂತಹ ಬೆಳೆ ಎಲ್ಲ ಕಡೆ ಕಷ್ಟಪಟ್ಟು ಒಗ್ಗಿಸ್ಕೋಬೋದೇನೋ ಬಿಡಿ ಡಾಕ್ಟ್ರೆ, ಆದರೆ ನಿಜವಾಗೂ ಒಳ್ಳೆ ಇಳುವರಿ ಅಡಿಕೆ ಕೊಡಬೇಕು ಅಂದರೆ ಅದಕ್ಕೆ ವಾತಾವರಣ ಎಷ್ಟು ಮುಖ್ಯ ಅಂತೀರಿ? ಸರ್ ಇದರಲ್ಲಿ ವಾತಾವರಣ ಅಂದರೆ ಅತಿ ಮುಖ್ಯವಾದಂತಹ ಗುಣಲಕ್ಷಣ ಅಂತಂದರೆ ಬಿಸಿಲು. ಈಗ ನಾವು ನೋಡಿರೋದು ಏನು ಅಂದರೆ 35 ಡಿಗ್ರಿವರೆಗೆ ತುಂಬ ಆರಾಮಾಗಿ ತಡ್ಕೊಳುತ್ತೆ. 35 ನಂತರ ಪ್ರತಿ 1 ಡಿಗ್ರಿ ಹೆಚ್ಚಾದಾಗಲೂ ಕೂಡ ತೋಟ ಬಳಲುತ್ತೆ. ಈಗ ನಾನು ನೋಡಿರೋದು ಹೆಂಗೆ ಬಿಸಿಲು ಜಾಸ್ತಿ ಆಗುತ್ತೋ ಬೇಸಿಗೆ ಕಾಲದಲ್ಲಿ ಹಂಗಂಗೆ ಹರಳು ಉದುರೋದಕ್ಕೆ ಪ್ರಾರಂಭ ಆಗುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿರೋಂತಹ ದಷ್ಟಪುಷ್ಟವಾಗಿರೋಂಥ ತೋಟದಲ್ಲಿ ಸ್ವಲ್ಪ ತಡ್ಕೊಳ್ಳೋಂಥ ಶಕ್ತಿ ಜಾಸ್ತಿ ಇರುತ್ತೆ. ಮೇಂಟೆನೆನ್ಸ್ ಕಡಿಮೆ ಮಾಡಿರೋಂಥ ತೋಟಗಳಲ್ಲಿ ತಡ್ಕೊಳ್ಳೋಂಥ ಶಕ್ತಿ ಕಡಿಮೆ ಇರುತ್ತೆ. ನೋಡೋದಕ್ಕೆ ಏನು ಹೇಳ್ತಾರೆ, ನನ್ನ ತೋಟದಲ್ಲಿ 4 ಗೊನೆ ಬಂದಿತ್ತು, ಹರಳೆ ನಿಲ್ಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಒತ್ತಡವನ್ನು ನಿಭಾಯಿಸೋದ್ರಲ್ಲಿ ಗಿಡ ಫೇಲ್ ಆಗುತ್ತೆ. ಹಂಗಾಗಿ 35 ನಂತರ ಟೆಂಪರೇಚರ್ ಏನೈತಲ್ಲ ಅಡಿಕೆ ಗಿಡಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಬಿಸಿಲು ಒಂದೇ ಒತ್ತಡನ, ಮಳೆನೂ ಕೂಡ ಒತ್ತಡ ಆಗ್ಬೋದು. ನೀವು ಹೇಳಿರೋಂಥದ್ದು 100% ಸತ್ಯ. ಮಳೆ ಒತ್ತಡ ಅಂದರೆ ಇದರಲ್ಲಿ 2, ಅತಿ ಮಳೆ ಆದಾಗಲೂ ಒತ್ತಡ ಆಗುತ್ತೆ, ಅತಿ ಕಡಿಮೆ ಮಳೆ ಆದಾಗಲೂ ಕೂಡ ಒತ್ತಡ ಆಗುತ್ತೆ. ಈಗ ಈ ವರ್ಷದ ವಾತಾವರಣನ ನಾವು ನೋಡಿದ್ರೆ ತುಂಬ ಮಳೆ ಕಡಿಮೆ ಆಯಿತು. ಆಮೇಲೆ ವಾತಾವರಣದಲ್ಲಿ ಟೆಂಪರೇಚರು ಬೇಗ ಕಡಿಮೆ ಆಗಬೇಕಾಗಿತ್ತು, ಜೂನ್ ತಿಂಗಳಲ್ಲೇ ಬೇಗ ಕಡಿಮೆ ಆಗಬೇಕಾಗಿತ್ತು. ಆದರೆ ನಮಗೆ ಈ ಸಾರಿ ಜೂನ್ ತಿಂಗಳಲ್ಲಿ ತುಂಬಾ ಬಿಸಿಲಿತ್ತು ಮಳೆ ಕಡಿಮೆ ಆಗಿರೋದ್ರಿಂದ. ಸೊ ಅಂದರೆ ಮಳೆ ಕಡಿಮೆ ಆದಾಗ ವಾತಾವರಣದಲ್ಲಿ ಟೆಂಪರೇಚರು ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಅದಕ್ಕೆ ಬೇಕಾದಂತಹ ಆರ್ದ್ರತೆ ಅಂತ ಕರಿತೀವಿ, ರಿಲೇಟಿವ್ ಹ್ಯುಮಿಡಿಟಿ, ಅದು ಕೂಡ ಕಡಿಮೆ ಇರುತ್ತೆ, ಜಾಸ್ತಿ ಇರಬೇಕಾಗಿತ್ತು. ಅದು ಒಂದು ರೀತಿ ಒತ್ತಡ. ಇನ್ನು ಮಳೆ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಬೇರುಗಳಿಗೆ ಗಾಳಿ ಆಡಲಾರ್ದಂಥ ಪರಿಸ್ಥಿತಿಯಲ್ಲೂ ಕೂಡ ಗಿಡ ಕಷ್ಟಪಡುತ್ತೆ, ಅದು ಕೂಡ ಒಂದು ರೀತಿಯಲ್ಲಿ ಒತ್ತಡ ಅಂತ ಹೇಳ್ಬೋದು. ಈಗ 2 ಮಳೆ ಜಾಸ್ತಿ ಆದಾಗಲೂ ಒತ್ತಡ ಆಗುತ್ತೆ,
ಕಡಿಮೆ ಆದಾಗ್ಲೂ ಒತ್ತಡ ಆಗುತ್ತೆ. ಸೊ ಹಂಗಾಗಿ ಬಿಸಿಲು, ಅತಿ ನೀರು ಅಥವಾ ಕಡಿಮೆ ನೀರು, ಇವು ಮೂರು ಕೂಡ ಮುಖ್ಯವಾದಂತಹ ಒತ್ತಡಗಳು ಅಂತ ಅನ್ಸುತ್ತೆ ಗಿಡಕ್ಕೆ. ಈಗ ಅಡಿಕೆ ಬೇಸಾಯ ಮಾಡ್ತೀನಿ ಅಂತ ನಾನೇ ನಿಮ್ಮನ್ನು ಬಂದು ಕೇಳಿದೆ ಒಬ್ಬ ರೈತ ಅಂದರೆ ನೀವೇನು ಸಲಹೆ ಕೊಡ್ತೀರಿ ಸರ್? ಏಕ ಬೆಳೆಯಾಗಿ ಬೆಳಿ ಅಂತೀರೋ ಅಥವಾ ಅಡಿಕೆ ಜೊತೆಗೆ ಬೇರೆ ಬೆಳೆನೂ ಕೂಡ ಬೆಳಿ ಅಂತ ಹೇಳ್ತೀರೋ? ಇದು ಹೊಸ್ದಾಗಿ ಅಡಿಕೆ ಮಾಡೋಂಥವ್ರಿಗೆ ಅಥವಾ ಈಗಾಗಲೇ ಚಿಕ್ಕ ಗಿಡಗಳಿರೋಂಥವ್ರಿಗೆ ನೀವು ಕೇಳಿರೋಂಥ ಪ್ರಶ್ನೆ ತುಂಬ ಸೂಕ್ತವಾಗಿರೋಂಥದ್ದು ಸರ್. ಅಡಿಕೆ ಗಿಡ ಒಂದನ್ನೇ ನಂಬಿಕೊಂಡು ದಯವಿಟ್ಟು ಬೆಳಿಬೇಡ್ರಿ. ಯಾಕೆ ಅಂದರೆ ನಾನು ನೋಡಿರೋದ್ರ ಪ್ರಕಾರ ಕೆಲವು ಭಾಗದಲ್ಲಿ 4ನೇ ವರ್ಷಕ್ಕೆ ಇಳುವರಿ ಪ್ರಾರಂಭ ಆಗುತ್ತೆ, ಕೆಲವು ಭಾಗದಲ್ಲಿ 8 ವರ್ಷದವರೆಗೂ ಕೂಡ ರೈತರು ಕಾಯಬೇಕಾಗತ್ತೆ. ಒಂದು ವೇಳೆ 8 ವರ್ಷದವರೆಗೂ ನನಗೆ ರೈತನಾಗಿ ಆದಾಯ ಇಲ್ಲದೆ ಹೋದರೆ ನನ್ನ ಜೀವನ ಸಾಗಿಸೋದು ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನನಗೆ ಅಡಿಕೆ ಬೆಳೆ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರತಿ ವರ್ಷ ಎಲ್ಲಿಂದ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದು. ಆದ್ದರಿಂದ ಅಂತರ ಬೆಳೆ ಬೆಳೆಯೋದು ಚಿಕ್ಕದಿದ್ದಾಗ ತುಂಬ ಇಂಪಾರ್ಟೆಂಟು. ಈಗ ಸೂಕ್ತವಾದಂತಹ ಅಂತರ ಬೆಳೆಗಳು ಅಂತ ಬಂದಾಗ ಪ್ರಾರಂಭದ ಹಂತದಲ್ಲಿ ಒಂದು ಅವರೆ ಬೆಳಿಬೋದು. ಯಾಕೆ ಹೇಳ್ತೀನಿ ಅಂದರೆ ಅವರೆ ದ್ವಿದಳ ಧಾನ್ಯದ ಬೆಳೆ, ನಾವು ಅವರೆಕಾಯನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡ್ಬೋದು. ಅದರ ನಂತರದ ಸ್ಟೇಜಲ್ಲಿ ಅವರೆಯಿಂದ ಉಳಿದಂಥ ಅವಶೇಷಗಳೇನಿರುತ್ತೆ, ಎಲೆ ಕಾಂಡ ಏನಿರುತ್ತಲ್ಲ, ಅದು ಒಳ್ಳೆ ಗೊಬ್ಬರವಾಗಿ ಬದಲಾಗುತ್ತೆ ತೋಟದಲ್ಲಿ. ಹಂಗಾಗಿ ಚಿಕ್ಕದಿದ್ದಾಗ ಯಾವುದಾದ್ರೂ ದ್ವಿದಳ ಧಾನ್ಯ ಬೆಳೆಯೋದು ಒಳ್ಳೆಯದು. ಇನ್ನು ಭಾಳ ಜನ ಏನು ಕೇಳ್ತಾರೆ ಅಂದರೆ ನಾನು ಮೆಕ್ಕೆಜೋಳ ಬೆಳಿಬೇಕಂತ ಇದ್ದೀನಿ ಅಂತ. ಸುಮಾರು ಜನ ಮೆಕ್ಕೆಜೋಳ ಬೆಳೀತಾರೆ. ಈಗ ನನಗೆ ಮೆಕ್ಕೆಜೋಳ ಒಂದೇ ದಾರಿ ಬೆಳಿಬೇಕು ಅಂದರಿಗೆ ಬೆಳಿಬಹುದು. ಆದರೆ ಅಲ್ಲಿ ಮಾಡೋಂತಹ ತಪ್ಪೇನು ರೈತರು ಅಂದರೆ ಮೆಕ್ಕೆಜೋಳಕ್ಕೆ ಸರಿಯಾದಂಥ ರೀತಿಯಲ್ಲಿ ಪೋಷಕಾಂಶಗಳನ್ನು ಕೊಡೋದಿಲ್ಲ. ಆಗೇನಾಗುತ್ತೆ, ಅಡಿಕೆ ಬೆಳೆಗೆ ಸಿಗಬೇಕಾದಂಥ ಪೋಷಕಾಂಶಗಳನ್ನು ಮೆಕ್ಕೆಜೋಳ ತಗೊಳುತ್ತೆ. ಆಗ ಅಡಿಕೆ ಕಾಂಡ ಸಣ್ಣಕ್ಕಾಗುತ್ತೆ, ಎತ್ತರಕ್ಕೆ ಹೋಗುತ್ತೆ ಹೊರತು ಬಲಿಷ್ಠವಾಗಿ ಬರೋದಿಲ್ಲ. ಹಾಗಾಗಿ ಮೆಕ್ಕೆಜೋಳ ಬೆಳೆಯಂಥ ರೈತರು ನನ್ನ ಹತ್ರ ಮೆಕ್ಕೆಜೋಳ ಅಡಿಕೆ ಬೆಳೆಯಲ್ಲಿ ಬೆಳೆದು ಎಕರೆಗೆ 32 ಕ್ವಿಂಟಲ್ ತಗೊಂಡಂಥ ರೈತರು ಕೂಡ ಇದ್ದಾರೆ. ಅದು ಹೇಗೆ ಸಾಧ್ಯ ಅಂತಂದರೆ ಮೆಕ್ಕೆಜೋಳಕ್ಕೆ ಪೋಷಕಾಂಶಗಳ ನಿರ್ವಹಣೆ ಸಪ್ರೇಟಾಗಿ ಮಾಡಬೇಕು ಅಂತ. ಇನ್ನು ಅದೇ ರೀತಿಯಾಗಿ ರಾಗಿ ಇರ್ಬೋದು, ಅದನ್ನಾದರೂ ಕೂಡ ಬೆಳಿಬೋದು, ಅದಕ್ಕೆ ಸಪ್ರೇಟ್ ಆದಂತಹ ಪೋಷಕಾಂಶ ಮೇಂಟೈನ್ ಮಾಡಬೇಕು. ಇದು ಸುಮಾರು 2 ವರ್ಷದವರೆಗೆ ಯಾವುದಾದ್ರೂ ಅಂತರ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಮಲ್ಲಿಗೆ ಹೂ ಬೆಳೆದಂಥ ರೈತರಿದ್ದಾರೆ, ಅವರೇ ಬೆಳೆದಂಥವ್ರಿದ್ದಾರೆ, ಟೊಮ್ಯಾಟೊ ಬೆಳೆದಂಥವ್ರಿದ್ದಾರೆ, ಕೋಸು ಬೆಳೆದವರಿದ್ದಾರೆ. ತರಕಾರಿ ಬೆಳೆಯಂಥ ರೈತರಿಗೆ ದಯವಿಟ್ಟು ತರಕಾರಿ ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತೀನಿ. ಯಾಕೆಂದರೆ ಬೇರೆ ನಮಗೆ ಫೀಲ್ಡ್ ಕ್ರಾಪ್ಸು ಗಿಂತಲೂ ತರಕಾರಿ ಬೆಳೆಯಲ್ಲಿ ಒಂದಿಷ್ಟು ಲಾಭ ಜಾಸ್ತಿ ಕಾಣ್ಬೋದು. ಇನ್ನು ನೆಕ್ಸ್ಟ್ ಹಂತಕ್ಕೆ ಹೋಗೋಣ. ನೆಕ್ಸ್ಟ್ ಹಂತ ಅಂದರೆ 3ನೇ ವರ್ಷದ ನಂತರ ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ನೆರಳು ಜಾಸ್ತಿ ಆಗ್ತಾ ಹೋಗುತ್ತೆ ತೋಟದಲ್ಲಿ, ಅಂತರ ಬೆಳೆ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಆ ಟೈಮಲ್ಲಾದರೂ ಕೂಡ ನಾನೇನು ಸಲಹೆ ಕೊಡ್ತೀನಿ ಅಂದರೆ, ಏನು ನಮಗೆ ಆದಾಯ ಕೊಡೋಂಥ ಬೆಳೆ ಬೆಳೆದೇ ಹೋದರೂ ಕೂಡ ಹಸಿರೆಲೆ ಗೊಬ್ಬರಕ್ಕೆ ಉಪಯೋಗ ಆಗೋಂತಹ ಬೆಳೆ ಬೆಳೀರಿ. ಉದಾಹರಣೆಗೆ ಸೆಣಬು ಇರ್ಬೋದು, ಡಯಾಂಚ ಇರ್ಬೋದು, ತೊಗರಿ ಇರ್ಬೋದು, ಅವರೆ ಇರ್ಬೋದು, ಅಲಸಂದೆ ಇರ್ಬೋದು. ಅವುಗಳನ್ನು ಬೆಳೆದ್ರೆ ನಮಗೆ ಒಂದು ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ, ಮಣ್ಣಿನ ಗುಣಧರ್ಮ ಹೆಚ್ಚಾಗುತ್ತೆ, ತೇವಾಂಶವನ್ನು ಹಿಡಿದಿಟ್ಕೊಂಡಂಥ ಶಕ್ತಿ ಭೂಮಿಗೆ ಹೆಚ್ಚಾಗುತ್ತೆ. ಮುಂದೆ ನಮಗೆ ಫಸಲು ಕೊಡಬೇಕಾದ್ರೆ ಬೆಳೆಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಅಡಿಕೆ ಹಾಕುವಾಗ ಬಾಳೆ ಸೇರಿಸಿ ಹಾಕಿ ನಂತರ ನಾವು ಬಹುಮಾಡಿ ಬೆಳೆ ಪದ್ಧತಿಯನ್ನು ಮಾಡಬೇಕು ಅಂತಲೇ ತೀರ್ಮಾನ ಮಾಡೋದೇ ಆದರೆ ಈ ಹೊಲದ ಬೆಳೆಗಳನ್ನು ಬಿಟ್ಟು ಏನೇನು ಬೆಳೆಗಳನ್ನು ಅಡಿಕೆ ಜೊತೆ ಜೋಡಿಸ್ಬೋದು ಅಂತೀರಿ? ಇದು ಒಂದು ಒಳ್ಳೆಯ ಪ್ರಶ್ನೆನೇ ಸರ್. ನಾನು ಹೇಳಿದ್ದು ಇಲ್ಲಿವರೆಗೆ ಕೂಡ ಒಂದು ಸೀಸನಲ್ಲಿ ಬೆಳೆದು ಮುಗಿಸ್ತಕ್ಕಂಥ ಬೆಳೆಗಳ ಬಗ್ಗೆ. ಈ ಬೇರೆ ಸ್ವಲ್ಪ ದೀರ್ಘಾವಧಿ ಬೆಳೆಗಳಲ್ಲಿ ಬಾಳೆ ಬೆಳೆಯಂಥದ್ದು ಕೂಡ ಸಂಪ್ರದಾಯ ಇದೆ. ಬಾಳೆ ಬೆಳೆಯನ್ನು ಖಂಡಿತವಾಗಿ ಬೆಳಿಬೋದು. ಈಗ ಇಲ್ಲಿ 2 ಬಾಳೆ ಬೆಳಿಬೇಕಾ ಅಂದರೆ ಮೇಯ್ನ್ ಬಾಳೆ ಬೆಳೆ, ಕೂಳೆ ಬಾಳೆ ಬೆಳಿಬೇಕಾ ಅಥವಾ ಒಂದೇ ಬಾಳೆ ಬೆಳಿಬೇಕಾ ಅಂತಕ್ಕಂಥದ್ದು ಪ್ರಶ್ನೆ. ಈಗೇನಾಗುತ್ತೆ, ಗೆಣ್ಣು ದೊಡ್ಡದಾಗ್ತಾ ಹೋಗುತ್ತೆ 2 ಬಾಳೆ ಬೆಳೆ ಬೆಳೆದ್ರೆ. ಹಂಗಾಗಿ ಒಂದೇ ಬೆಳೆದ್ರೆ ಸೂಕ್ತ ಅಂತಕ್ಕಂಥದ್ದು ಇತ್ತೀಚೆಗೆ ರೈತರು ಕಂಡುಕೊಂಡಿರೋಂತಹ ವಿಚಾರ. ನಾನು ಕೂಡ ಏನು ಮಾಡಿದ್ದೀನಿ ಅಂದರೆ, ಈ ಅಡಿಕೆಯಲ್ಲಿ ಬಾಳೆ ಬೆಳೆದಿರೋಂಥ ಸುಮಾರಷ್ಟು ರೈತರಿಗೆ ಸಲಹೆ ಕೊಟ್ಟಿದ್ದೀನಿ. ಅಡಿಕೆ ಮಧ್ಯದಲ್ಲಿ ಬಾಳೆ ಬೆಳೆದು ನಾನು ರೈತರಿಗೆ ಆ ಟೈಮಲ್ಲಿ ಏನು ಹೇಳ್ತೀನಿ ಅಂದರೆ, ನೀವು ಅಡಿಕೆ ಹಾಕೇ ಇಲ್ಲ ಅಂತ ತಿಳ್ಕೊಂಡು ಬಾಳೆಗೆ ಮೇಂಟೈನ್ ಮಾಡಿರಿ. ಯಾಕೆಂದರೆ ಸುಮಾರು 600-650 ಸಸಿನ ನಾವು ಬಾಳೆ ಸಸಿನ 1 ಎಕರೆಯಲ್ಲಿ ನಾಟಿ ಮಾಡ್ಬೋದು. 650 ಗಿಡ ನಾಟಿ ಮಾಡಿದ್ರೆ ಏಲಕ್ಕಿ ಬಾಳೆ ಬೆಳೆಯುವಂಥ ರೈತರು 10-12 kgನ ಸುಲಭವಾಗಿ ಬೆಳಿಬೋದು. ಸೊ 10 kg ಬಂದರೆ ನಮಗೆ 600 ಗಿಡನೇ ತಗೊಂಡ್ರೆ 6 ಟನ್ ಬೆಳೆ ಬಂತು. 40-50 ರೂಪಾಯಿ ಸಾಧಾರಣವಾದಂತಹ ಬೆಲೆ. 40 ರೂಪಾಯಿ ಸಿಕ್ಕರೂ ಕೂಡ 2,40,000 ರೂಪಾಯಿ ಆಯಿತು. ಒಂದು 40,000-50,000, 60,000ದವರೆಗೆ ಚೆನ್ನಾಗಿ ಮೇಂಟೈನ್ ಮಾಡಿದಂಥ ಸಂದರ್ಭದಲ್ಲಿ ಖರ್ಚು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇದರಷ್ಟು ಲಾಭದಾಯಕವಾಗಿ ಬರೋಂಥ ಬೆಳೆ ಸ್ವಲ್ಪ ಮೇಂಟೆನೆನ್ಸು ಕಡಿಮೆ. ಈಗ ನಾವು ಟೊಮ್ಯಾಟೊ ಅಥವಾ ಬೇರೆ ತರಕಾರಿ ಬೆಳೆ ಬೆಳೆದ್ರೆ ರೋಗ ಕೀಟಕ್ಕೆ ನಿರ್ವಹಣೆ ತುಂಬ ಜಾಸ್ತಿ ಮಾಡಬೇಕಾಗತ್ತೆ. ಬಾಳೆಗೆ ಆ ಸಮಸ್ಯೆ ಅದಕ್ಕಿಂತಲೂ ತುಂಬ ಕಡಿಮೆ. ಹಾಗಾಗಿ ಒಂದು ಬಾಳೆ ಬೆಳೆಯನ್ನು ಖಂಡಿತವಾಗಿ ಬೆಳಿಬೋದು. ಇನ್ನು ಕೂಳೆ ಬೆಳೆ ಬೆಳಿಬೇಕಾ ಬೇಡ ಅಂತ ಪ್ರಶ್ನೆ ಬರುತ್ತೆ.
ಈಗ ಅಲ್ಲಿ ಮುಖ್ಯವಾದಂತಹ ವಿಚಾರ ಏನಂದರೆ, ನಮ್ಮ ಅಡಿಕೆ ಗಿಡ ಆಗಲೇ ಗೆಣ್ಣಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಕೂಳೆ ಬೆಳೆಯೋದು ಸೂಕ್ತ ಅಲ್ಲ, ಗೆಣ್ಣು ಎತ್ತರ ಆಗ್ತಾ ಹೋಗುತ್ತೆ. ಒಂದು ವೇಳೆ ನಮ್ಮ ಅಡಿಕೆ ಗಿಡ ಇನ್ನೂ ಚಿಕ್ಕದಿದೆ ಅಂತಂದರೆ ಕೂಳೆ ಬೆಳೆಯನ್ನು ಸರಿಯಾಗಿ ಬೆಳೆದು ಅಡಿಕೆ ಬೆಳೆಯನ್ನು ಕೂಡ ಚೆನ್ನಾಗಿ ಬೆಳೆದ್ರಂಥ ರೈತರಿದ್ದಾರೆ. ಇನ್ನೇನು ಬೆಳೆ ಸೇರಿಸ್ಕೋಬೋದು ಜೊತೆಗೆ, ಅಡಿಕೆ ಜೊತೆಗೆ? ಸರ್, ಈಗ ತೋಟ ದೊಡ್ಡದಾದಂತೆ ಅಲ್ಲ, ಇತ್ತೀಚೆಗೆ ಬೆಳೆ ವೈವಿಧ್ಯತೆ ತುಂಬ ಜನ ಮಾಡ್ತಾ ಇದ್ದಾರೆ. ಅದರಲ್ಲಿ ದಾವಣಗೆರೆ ಅಂತ ಜಿಲ್ಲೆಯಲ್ಲೂ ಕೂಡ ಕಾಫಿ ಸಕ್ಸಸ್ಫುಲ್ಲಾಗಿ ಬೆಳಿತಿರೋಂಥ ರೈತರಿದ್ದಾರೆ. ಬೆಳಿಬೋದು ಕೂಡ, ಆದರೆ ಅದನ್ನು ಪ್ರತಿ ಬೀದಿಯಲ್ಲೂ ಕೂಡ ಬೆಳೀರಿ ಅಂತ ಹೇಳಲ್ಲ, ಒಂದು ಬಿಟ್ಟು ಒಂದು ಸಾಲಲ್ಲಿ ಬೆಳೀರಿ ಅಂತ ಹೇಳ್ತೀನಿ. ಯಾಕೆಂದರೆ ಬೇರೆ ಚಟುವಟಿಕೆ ಮಾಡ್ಕೊಳ್ಳೋದಕ್ಕೆ ತೋಟದಲ್ಲಿ ಕಷ್ಟ ಆಗುತ್ತೆ. ಎರಡನೇದಾಗಿ ಕೋಕೋ ಬೆಳೆಯುವಂಥದ್ದು. ಕೋಕೋ ನಮಗೆ ತೋಟಕ್ಕೂ ಭೂಮಿ ಸುಧಾರಿಸೋದಕ್ಕೂ ಒಳ್ಳೆಯದು, ಯಾಕಂದರೆ ತುಂಬ ಎಲೆ ಅದರಿಂದ ಕೆಳಗಡೆ ಉದುರಿ ಬೀಳುತ್ತೆ. ಜೊತೆಗೆ ನಮಗೆ ಕೋಕೋನ ಮಾರ್ಕೆಟ್ ಮಾಡೋದ್ರಿಂದನೂ ಕೂಡ ಆದಾಯ ಬರುತ್ತೆ. ಕೋಕೋದಿಂದ ತೀರ ಹೆಚ್ಚು ಆದಾಯ ಬರದೇ ಹೋದರೂ ಕೂಡ ಒಂದು ಸುಸ್ಥಿರವಾದಂತಹ ಆದಾಯ ಬರುತ್ತೆ. ಇನ್ನು ಕಾಳುಮೆಣಸನ್ನು ಬೆಳೆದಿರೋಂಥ ರೈತರು, ಸಕ್ಸಸ್ ಆಗಿರೋಂಥವ್ರು, ಫೇಲ್ಯೂರ್ ಆಗಿರೋಂಥವ್ರು ಸುಮಾರು ಜನ ಇದ್ದಾರೆ. ಕಾಳುಮೆಣಸಲ್ಲಿ ಏನು ಅಂದರೆ ಸಕ್ಸಸ್ಗಿಂತಲೂ ಫೇಲ್ಯೂರ್ ಆಗಿರೋಂಥ ಚಾನ್ಸ್ಗಳೇ ಜಾಸ್ತಿ ಇದೆ ರೈತರ ಜಮೀನಲ್ಲಿ. ಅದಕ್ಕೆ ಮುಖ್ಯವಾದಂತಹ ಕಾರಣ ವಿಲ್ಟು. ಹಾಗಾಗಿ ನಾವು ವಿಲ್ಟನ್ನು ಮೊದಲನೇ ಹಂತದಿಂದ ಮೇಂಟೈನ್ ಮಾಡ್ತೀವಿ ವೈಜ್ಞಾನಿಕವಾಗಿ ಅಂದರೆ, ನಮ್ಮ ಜಮೀನಿನಲ್ಲಿ ನೀರು ನಿಲ್ಲಲ್ಲ, ಬಸ್ದೋಗುತ್ತೆ ಅಂದರೆ ಅಂಥ ರೈತರು ಕಾಳುಮೆಣಸನ್ನು ಕೂಡ ಬೆಳಿಬೇಕು. ಇಲ್ಲಿ ಇಂಪಾರ್ಟೆಂಟ್ ಮತ್ತೊಂದು ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ಈ ಸೊರಗು ರೋಗ ಅಥವಾ ವಿಲ್ಟ್ ಅಂತ ಏನು ಬರುತ್ತಲ್ಲ, ಅದನ್ನು ತಡೆಯೋದಕ್ಕೆ 1ನೇ ದಿವಸದಿಂದನೂ ಕೂಡ ನಾನು ಕಾಳುಮೆಣಸಿಗೆ ಪ್ರಾಮುಖ್ಯತೆ ಕೊಡ್ತೀನಿ. ಅಂದರೆ ಕಾಳುಮೆಣಸನ್ನು ಬೆಳಿಬೋದು. ಡಾಕ್ಟ್ರೇ, ಬಹಳ ಜನ ರೈತರು ಕೇಳೋ ಪ್ರಶ್ನೆ, ತೆಂಗಿನ ತೋಟದಲ್ಲಿ ಅಡಿಕೆ ಬೆಳಿಬೋದಾ ಅಂತ. ಇದು ಒಂದು ತುಂಬ ಕಷ್ಟಕರವಾದಂತಹ ಪ್ರಶ್ನೆ ಇದು. ಈಗ ತೆಂಗಿನ ತೋಟದಲ್ಲಿ ಅಡಿಕೆ ಬೆಳಿಬಹುದು, ಇದು ದಾಯದ ಆಧಾರದ ಮೇಲೆ. ಈಗ ಹಳೆ ತೋಟಗಳೇನಿದೆ 33 ಅಡಿ 33 ಅಡಿ ಅಥವಾ 30 ಅಡಿ, ಇತ್ತೀಚಿನ ದಿನಗಳಲ್ಲಿ 25 ಅಡಿ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಎಲ್ಲಿ 25 ಅಡಿಯಿಂದ ಜಾಸ್ತಿ ಅಂತರ ಇರೋಂಥ ತೋಟಗಳಿದೆ, ಈಗಾಗಲೇ ಎತ್ತರಕ್ಕೆ ಹೋಗಿರೋಂಥ ತೋಟಗಳಿದೆ, ಆ ತೋಟದಲ್ಲಿ ನಡುವೆ 2 ಸಾಲು ಮಾತ್ರ ಅಡಿಕೆ ಬೆಳೆದ್ರೆ ಉಳಿದಂಥ ಜಾಗವನ್ನು ಖಾಲಿ ಬಿಟ್ಟರೆ ಆ ಟೈಮಲ್ಲಿ ಅಡಿಕೆಗೂ ಬೆಳಕು ಸಿಗುತ್ತೆ, ತೆಂಗಿಗೂ ಬೆಳಕು ಸಿಗುತ್ತೆ. ಒಂದು ವೇಳೆ ನಾವು ತೆಂಗಿನ ಸಾಲಲ್ಲೂ ಕೂಡ ಅಡಿಕೆ ಬೆಳೆದ್ರೆ ಕಾಂಪಿಟೇಷನು ಜಾಸ್ತಿ ಆಗುತ್ತೆ, ಪೋಷಕಾಂಶಗಳಿಗೂ ಕೂಡ, ಜೊತೆಗೆ ಬೆಳಕಿಗೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ಇಳುವರಿ ಬಂದಿಲ್ಲ. ಆಮೇಲೆ ರೈತರು ಹಾಕಿ 2 ಸಾಲ ಜೊತೆಗೆ ಮತ್ತೆ ತೆಂಗಿನ ಸಾಲಲ್ಲೂ ಕೂಡ ಅಡಿಕೆ ಗಿಡ ಹಾಕಿ ತೆಗೆದಿರೋಂಥವ್ರನ್ನೂ ಕೂಡ ನೋಡಿದ್ದೀನಿ. ಹಾಗಾಗಿ ಹಾಕಬೇಕಾದಾಗಲೇ ನಾವು 2 ಸಾಲ ಹಾಕ್ರಿ, ಆ 2 ಸಾಲಿನ ನಡುವೆ ಅಂತರ 8 ಅಡಿ ಸಾಕಾಗುತ್ತೆ. ಯಾಕಂದರೆ ಅದರ ಪಕ್ಕದಲ್ಲಿ ಆ ಗಿಡಕ್ಕೆ ಜಾಸ್ತಿ ಜಾಗ ಸಿಗುತ್ತೆ. ಅಡಿಕೆಗೆ ಧಾರಣೆ ಬಂದ ಮೇಲೆ ಭಾಳ ಹೊಸ ಬೆಳವಣಿಗೆ ಅಂದರೆ ಕಾಫಿ ತೋಟದಲ್ಲೂ ಇವತ್ತು ಅಡಿಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದು ಸರ್. ಇದು ಏನು ಒಳ್ಳೆ ಬೆಳವಣಿಗೆ ಅಂತ ತಮಗನ್ಸುತ್ತಾ? ಸರ್, ಒಳ್ಳೆಯದಂತೂ ಅಲ್ಲ. ಯಾಕೆಂದರೆ ಈ ಒಂದು ಅಡಿಕೆ ಡಿಮ್ಯಾಂಡ್ ಏನಿದೆ ಇದು ಸ್ಥಿರವಾಗಿ ಮುಂದುವರಿಯುತ್ತೆ ಅಂತ ಯಾರಿಂದಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಒಂದು ವೇಳೆ ಒಂದು ಸರ್ಕಾರದ ಪಾಲಿಸಿ ಬದಲಾದರೆ ಪೂರ್ತಿ ಡಿಮ್ಯಾಂಡೇ ಬದಲಾಗಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಬೇರೆ ದೇಶದಲ್ಲಿ ಅಡಿಕೆ ದರ ಕಡಿಮೆ ಇದೆ. ಒಂದು ವೇಳೆ ಮುಕ್ತ ವ್ಯಾಪಾರಕ್ಕೆ ಏನಾದರೂ ಅವಕಾಶ ಸಿಕ್ಕರೂ ಕೂಡ ಅಡಿಕೆ ಧಾರಣೆ ಕಡಿಮೆ ಆಗುತ್ತೆ. ಹಾಗಾಗಿ ಅಡಿಕೆ ಹಾಕೋರು ಅಡಿಕೆ ಜೊತೆಗೆ ಬೇರೆ ಬೆಳೆಯಿಂದ ಕೂಡ ಆದಾಯ ಬರೋ ರೀತಿಯಲ್ಲಿ ಮಾಡ್ಕೊಂಡ್ರೆ ನಾವು ಎಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಆದಾಯದ ಒಂದು ಸ್ಥಿರತೆಯನ್ನು ಕಾಪಾಡ್ಕೋಬೋದು ಅಂತ ಅನಿಸುತ್ತೆ ಸರ್. ಓಕೆ, ಈಗ ಅಡಿಕೆ ತೋಟ ಮಾಡೋದಷ್ಟೇ ಮುಖ್ಯ ಅಲ್ಲ, ಅದರ ಪೋಷಕಾಂಶ ನಿರ್ವಹಣೆ ಬಹಳ ಮುಖ್ಯ. ನಾನು ಬಹಳಷ್ಟು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಹೌದು ಅಲ್ವಾ ಸರ್? ಹೌದು ಹೌದು. ಈಗ ಒಂಚೂರು ಹೇಳ್ಬೋದೇ, ಏನು ಅಡಿಕೆ ಗಿಡಕ್ಕೆ ಕೊಡಬೇಕು, ಮತ್ತೆ ಒಳ್ಳೆ ಇಳುವರಿ ಬರಬೇಕು ಅಂದರೆ ಕನಿಷ್ಠ ಒಂದು 5ರಿಂದ 6 ಗೊನೆನಾರು ಬರಬೇಕಪ್ಪ ನನಗೆ ಮರಕ್ಕೆ. ಹೌದು ಹೌದು. ಅದು 2 ಪ್ರಶ್ನೆ ಇದೆ ಇದರಲ್ಲಿ. ಒಂದು ತಳಿಗುಣ, ಎರಡನೇದು ನಾವು ಕೊಡುವಂತಹ ಪೋಷಕಾಂಶ. ಹೇಳಿ ಸರ್. ಈಗ ನಾವು ಪೋಷಕಾಂಶ ಅಂತ ಬಂದಾಗ ಈಗಾಗಲೇ ಸಂಶೋಧನೆ ಮಾಡಿ ಶಿಫಾರಸು ಮಾಡಿರೋಂತಹ ಪ್ರಮಾಣ 140 ಗ್ರಾಮ್ ಸಾರಜನಕ, ರಂಜಕ, ಪೊಟ್ಯಾಷ್ ಅಂತ ಹೇಳ್ತೀವಿ. ಇದನ್ನು ನಾವು ಗೊಬ್ಬರಕ್ಕೆ ಕನ್ವರ್ಟ್ ಮಾಡೋಣ. ಇದು 1 ವರ್ಷಕ್ಕೆ ಬೇಕಾಗಿರೋಂಥದ್ದು, 2 ಸಾರಿ ಸೇರಿಸಿ ಕೊಡುವಂತಹ ಪ್ರಮಾಣ. ಇದನ್ನು ನಾವು ಒಂದು ಬೆಳೆಗೆ ಬದಲಾವಣೆ ಮಾಡಿಕೊಂಡ್ರೆ 50 ಗ್ರಾಮ್ ಸಾರಜನಕ, 20 ಗ್ರಾಮ್ ರಂಜಕ, 70 ಗ್ರಾಮು ಪೊಟ್ಯಾಷ್ ಬೇಕಾಗುತ್ತೆ. ಈಗ ನಾವು ಯಾವುದೇ ರೈತರ ಹತ್ರ ಮಾತಾಡಬೇಕಾದ್ರೆ ನೀವೇನು ಗೊಬ್ಬರ ಕೊಟ್ಟಿದ್ದೀರಿ ಅಂದರೆ 20-20-0-13 ಅಥವಾ 15-15-15 ಕೊಟ್ಟಿದ್ದೀನಿ, DAP ಕೊಟ್ಟಿದ್ದೀನಿ, ಮತ್ತೇನಾದರೂ ಸೇರಿಸಿದ್ರಿ ಅಂದರೆ ಒಂದು ಸ್ವಲ್ಪ ಪೊಟ್ಯಾಷ್ ಸೇರಿಸಿದ್ದೆ ಅಂತ ಹೇಳ್ತಾರೆ. ಅಂದರೆ ರೈತರು ಕೊಡೋಂಥ ಗೊಬ್ಬರದಲ್ಲಿ ರಂಜಕದ ಪ್ರಮಾಣ ಈಗ ಹೆಚ್ಚಾಗ್ತಾ ಇದೆ, ಪೊಟ್ಯಾಷ್ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಆದ್ದರಿಂದ ನಾನು ರೈತರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಈ ಗೊಬ್ಬರವನ್ನು ಸಮತೋಲನ ರೀತಿಯಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ. ಹಂಗಾಗಿ ಈ ಮುಖ್ಯ ಪೋಷಕಾಂಶಗಳು ಒಂದು ಸೀಸನ್ಗೆ ಒಂದು ರೀತಿಯಲ್ಲಿ
ಸರಾಸರಿ ಇಳುವರಿ ಕೊಡುವಂತಹ ತೋಟ, ನಮ್ಮ ಭೂಮಿ ಫಲವತ್ತತೆ ಉತ್ತಮ ರೀತಿಯಲ್ಲಿದೆ ಅಂತಂದರೆ 20 ಗ್ರಾಮ್ ನಾವು ರಂಜಕ ಕೊಡಬೇಕಾದ್ರೆ ಈಗ 20-20-0-13 ಅಂತ ಏನು ಗೊಬ್ಬರ ಸಿಗ್ತಾ ಇದೆ ಅದನ್ನು ಸುಮಾರು 100 ಗ್ರಾಮ್ ಕೊಟ್ಟರೆ ಸಾಕಾಗುತ್ತೆ ಒಂದು ಗಿಡಕ್ಕೆ. ಅದೇ ನಾವು 10-26-26 ಅಂತ ಗೊಬ್ಬರ ಏನು ಸಿಗುತ್ತೆ ಅದರಲ್ಲಿ 26% ರಂಜಕ ಇರೋದ್ರಿಂದ ಸುಮಾರು ಒಂದು 80-85 ಗ್ರಾಮ್ ಕೊಟ್ಟರೆ ಸಾಕಾಗುತ್ತೆ. ಅದೇ ನಾವು DAP ಕೊಡೋದು ಆದರೆ DAPಯಲ್ಲಿ 46% ರಂಜಕ ಇರೋದ್ರಿಂದ ಸುಮಾರು 50 ಗ್ರಾಮ್ ಒಂದು ಗಿಡಕ್ಕೆ ಕೊಟ್ಟರೆ ಬೇಕಾದಷ್ಟು ರಂಜಕ ಸಿಗುತ್ತೆ. ಇದಕ್ಕಿಂತ ಹೆಚ್ಚು ಕೊಡೋದು ಬೇಡ. ಈಗ ಇದ್ರ ಜೊತೆಗೆ ಪೊಟ್ಯಾಷ್ ಕೊಡೋಂಥದ್ದು ತುಂಬ ಇಂಪಾರ್ಟೆಂಟು. ಅಡಿಕೆ ಬೆಳೆಗೆ ಪೊಟ್ಯಾಷ್ ಭಾಳ ಇಂಪಾರ್ಟೆಂಟು. ಈಗ 70 ಗ್ರಾಮ್ನಷ್ಟು ಒಂದು ಸೀಸನ್ಗೆ ಪೊಟ್ಯಾಷ್ ಬೇಕು ಅಂತ ಹೇಳ್ತೀವಿ. ಒಂದು ವೇಳೆ ನಾವು 20-20-0-13 100 ಗ್ರಾಮ್ ಕೊಟ್ಟಿದ್ದಂಥ ಪರಿಸ್ಥಿತಿಯಲ್ಲಿ 70 ಗ್ರಾಮ್ ಪೊಟ್ಯಾಷ್ ಕೊಡಬೇಕು ಅಂದರೆ ಈಗ ನಮಗೆ ಪೊಟ್ಯಾಷು ಮ್ಯೂರೇಟ್ ಆಫ್ ಪೊಟ್ಯಾಷು ಅಥವಾ ಕೆಂಪು ಪೊಟ್ಯಾಷ್ ಅಂತ ಏನು ಕರಿತೀವಿ ಆ ರೂಪದಲ್ಲಿ ಸಿಗ್ತಾ ಇದೆ. ಅದನ್ನು ನಾವು ಸುಮಾರು 120-125 ಗ್ರಾಮ್ನಷ್ಟು ಒಂದು ಗಿಡಕ್ಕೆ ಕೊಟ್ಟರೆ ಈ 70 ಗ್ರಾಮು ಪೊಟ್ಯಾಷ್ ಕೊಟ್ಟಂತೆ ಆಗುತ್ತೆ. ಒಂದು ವೇಳೆ 10-26 ಕೊಟ್ಟಂಥ ಸಂದರ್ಭ ಇದ್ದರೆ ಅದನ್ನು ಒಂದು 25 ಗ್ರಾಮ್ ಪೊಟ್ಯಾಷ್ ಕಡಿಮೆ ಮಾಡಿ 100 ಗ್ರಾಮ್ ಕೊಡಬೇಕಾಗತ್ತೆ. ಇನ್ನು ಸಾರಜನಕ ಎಲ್ಲ ತೋಟಗಳಲ್ಲೂ ಕೂಡ ಇದೇ ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ನಾವು ಹಸಿರೆಲೆ ಗೊಬ್ಬರ ಚೆನ್ನಾಗಿ ಬೆಳೆಸಿದ್ದೇ ಆಗಿದ್ದರೆ ಅಲ್ಲಿ ಸಾರಜನಕದ ಅವಶ್ಯಕತೆ ಸಪ್ರೇಟಾಗಿ ಕೊಡೋಂಥದ್ದು ಕಡಿಮೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈಗ ಈ ಶಿಫಾರಸು ಮಾಡಿರೋಂಥ 50 ಗ್ರಾಮ್ ಸಾರಜನಕನ ಪೂರ್ತಿ ಕೊಡದೆ ಆ ತೋಟದ ಲಕ್ಷಣಕ್ಕೆ ಅನುಗುಣವಾಗಿ ಫಲವತ್ತತೆಗೆ ಅನುಗುಣವಾಗಿ ನಾವು ಇದನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ಸುಮಾರಾಗಿ 15-20 ಗ್ರಾಮ್ ಸಾರಜನಕ ಸಿಗೋ ರೀತಿಯಲ್ಲಿ ನಾವು ಕೊಡ್ತೀವಿ. ಅಂದರೆ ಒಂದು 30-40 ಗ್ರಾಮ್ನಷ್ಟು ಯೂರಿಯಾ ಆಗಿರ್ಬೋದು ಅಥವಾ 70-100 ಗ್ರಾಮ್ನಷ್ಟು ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕೊಟ್ಟರೆ ಈ ಮುಖ್ಯ ಪೋಷಕಾಂಶಗಳನ್ನು ಬ್ಯಾಲೆನ್ಸ್ ಮಾಡಿದಂಗೆ ಆಗುತ್ತೆ. ಇದರಲ್ಲಿ ಇನ್ನೊಂದಿದೆ, ನಾವು ಯಾವಾಗಲೂ ಶಿಫಾರಸು ಮಾಡಬೇಕಾದ್ರೆ ಮುಖ್ಯ ಪೋಷಕಾಂಶಗಳನ್ನು ಮಾತ್ರ ಹೆಚ್ಚಾಗಿ ಮಾಡ್ತೀವಿ, ದ್ವಿತೀಯ ಪೋಷಕಾಂಶಗಳನ್ನು ಮಾಡೋದಿಲ್ಲ. ಅದೇ ರೀತಿಯಾಗಿ ಲಘು ಪೋಷಕಾಂಶಗಳನ್ನು ಕೆಲವು ಸಾರಿ ಮಾಡ್ತೀವಿ, ಕೆಲವು ಸಾರಿ ಮಾಡೋದಿಲ್ಲ. ಈ ದ್ವಿತೀಯ ಪೋಷಕಾಂಶದ ವಿಚಾರಕ್ಕೆ ಬಂದರೆ ಮಲೆನಾಡಲ್ಲಿ ಮಣ್ಣಿನ ಒಂದು pH ಏನಿದೆ 7ಕ್ಕಿಂತ ಕಡಿಮೆ ಇರುತ್ತೆ. ಅಂಥಲ್ಲಿ ನಾವು pHನ್ನು ಹೆಚ್ಚು ಮಾಡಬೇಕು ಅಂದರೆ ಸುಣ್ಣವನ್ನು ಬಳಸ್ಬೋದು. ಆ ಸುಣ್ಣ pH ಹೆಚ್ಚು ಮಾಡೋದಕ್ಕೂ ಕೆಲಸ ಆಗುತ್ತೆ, ಅದ್ರ ಜೊತೆಗೆ ಕ್ಯಾಲ್ಶಿಯಂನ ಒಂದು ಸೋರ್ಸ್ ಆಗಿ ಕೆಲಸ ಮಾಡುತ್ತೆ. ಅದೇ ನಾವು ಬಯಲುಸೀಮೆಗೆ ಬಂದರೆ ಹೆಚ್ಚಾಗಿ ತೋಟಗಳು ದಾವಣಗೆರೆ ಇರ್ಬೋದು, ಹಾವೇರಿ ಇರ್ಬೋದು, ಮಂಡ್ಯ ಈ ಭಾಗದಲ್ಲಿ ಎಲ್ಲ ನೋಡಿಕೊಂಡ್ರೆ pH 7ಕ್ಕಿಂತ ಜಾಸ್ತಿ ಇರುತ್ತೆ. ಅಂಥ ಜಮೀನಲ್ಲಿ ಜಿಪ್ಸಮ್ ಅಂದರೆ ಕ್ಯಾಲ್ಶಿಯಂ ಸಲ್ಫೇಟ್ ಅಂತ ಹೇಳ್ತೀವಿ, ಅದನ್ನು ನಾವು pH ಕಡಿಮೆ ಮಾಡೋದಕ್ಕೋಸ್ಕರ ಮತ್ತು ಕ್ಯಾಲ್ಶಿಯಮ್ಮು ಸಲ್ಫರ್ ಸೋರ್ಸ್ ಆಗಿನೂ ಕೂಡ ಬಳಸಬೇಕಾಗತ್ತೆ. ಇದನ್ನು ನಾವು ಸುಮಾರಾಗಿ ಜಿಪ್ಸಮನ್ನು ಒಂದು 100 kg ಆಗಿ ಬಳಸ್ರಿ ಅಂತ ಹೇಳ್ತೀವಿ. ಅದನ್ನು ಕೂಡ ಒಂದು ವೇಳೆ pH ತೀರಾ ಜಾಸ್ತಿ ಇದ್ದರೆ ಅದರ ಪ್ರಮಾಣ ಕೂಡ ನಾವು ಜಾಸ್ತಿ ಮಾಡ್ತೀವಿ. ಮೆಗ್ನೀಷಿಯಮ್ ಸಲ್ಫೇಟ್ ರೂಪದಲ್ಲಿ 20-25 ಗ್ರಾಮ್ವರೆಗೆ ಒಂದು ಗಿಡಕ್ಕೆ 1 ವರ್ಷಕ್ಕೆ ಕೊಡ್ರಿ ಅಂತ ಸಲಹೆ ಕೊಡ್ತೀವಿ. ಇದಾದಮೇಲೆ ಲಘು ಪೋಷಕಾಂಶಗಳ ವಿಚಾರಕ್ಕೆ ಬಂದರೆ ಈಗ ನಮ್ಮಲ್ಲಿ ಜಿಂಕು, ಮ್ಯಾಂಗನೀಸು, ಐರನ್ನು, ಬೋರಾನು 4 ಪೋಷಕಾಂಶಗಳನ್ನು ಒಳಗೊಂಡಿರೋಂತಹ ಮಿಶ್ರಣ ಸಿಗುತ್ತೆ. ಆ ಮಿಶ್ರಣವನ್ನು ಒಂದು ಗಿಡಕ್ಕೆ ಒಂದು ಸೀಸನ್ನಿಗೆ 50 ಗ್ರಾಮ್ನಷ್ಟು ಕೊಡ್ರಿ ಅಂತ ಹೇಳ್ತೀವಿ. ಇಲ್ಲಿ ಅತಿ ಮುಖ್ಯ ಅಂದರೆ ಆಗ್ತಕ್ಕಂಥ ಪದ್ಧತಿ. ನಾನು ಸಾಮಾನ್ಯವಾಗಿ ಬಯಲುಸೀಮೆಯಲ್ಲಿ ಸಜೆಸ್ಟ್ ಮಾಡೋದು ಏನು ಅಂತಂದರೆ, ಬೇಸಾಯ ಮಾಡಿದ ತಕ್ಷಣ ಅಥವಾ ಉಳುಮೆ ಮಾಡಿದ ತಕ್ಷಣ ಮಳೆ ಬರೋ ಸಮಯದಲ್ಲಿ ಈ ಒಂದು ಜಿಪ್ಸಮನ್ನು ತೋಟಕ್ಕೆ ಪೂರ್ತಿಯಾಗಿ ಚೆಲ್ರಿ ಅಂತ ಹೇಳ್ತೀನಿ. ಸಮಾನವಾಗಿ ಗಿಡಕ್ಕೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಮುಖ್ಯ ಪೋಷಕಾಂಶಗಳು ಅದರಲ್ಲಿ 20-20-0-13 ಪೊಟ್ಯಾಶು, ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟು ಇವು ಯಾವುದಾದ್ರೂ ಆಗಿರ್ಬೋದು, ಇವನ್ನ ಗಿಡದ ಒಂದು ಭಾಗಕ್ಕೆ ಹಾಕ್ರಿ. ಇನ್ನು 2ನೇ ಭಾಗಕ್ಕೆ ಏನು ಬರುತ್ತಲ್ಲ ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಹಾಕ್ರಿ. ಈಗ ನಾವು ಇದಕ್ಕೆ ಗಿಡದ ವಯಸ್ಸಿನ ಆಧಾರದ ಮೇಲೆ ಬುಡದಿಂದ 1 ಅಡಿಯಿಂದ 2 ಅಡಿ ದೂರದವರೆಗೂ ಹಾಕ್ಬೋದು. ಈಗ ಫಸಲು ಕೊಡೋಂಥ ಗಿಡಕ್ಕೆ ಸುಮಾರು ನಾವು ಒಂದು ಮಳ ಅಂತ ಹೇಳ್ತೀವಿ, 1.5-1.25 ಅಡಿ ದೂರಕ್ಕೆ ಬರುತ್ತೆ. ಈಗ ನಾವು ಒಂದು ಗಿಡದ ಹತ್ರ ನಿಂತ್ಕೊಂಡ್ರೆ ಎಡಗಡೆ ಭಾಗಕ್ಕೆ ಮುಖ್ಯ ಪೋಷಕಾಂಶಗಳನ್ನು ಕೊಟ್ಟರೆ ಬಲಗಡೆ ಭಾಗಕ್ಕೆ ಲಘು ಪೋಷಕಾಂಶಗಳನ್ನು ಕೊಡ್ಬೋದು. ಈ ರೀತಿ ಕೊಡೋದ್ರಿಂದ ಆ ಎಲ್ಲ ಪೋಷಕಾಂಶಗಳು ಕೂಡ ಬೆಳೆಗೆ ಸಿಗುತ್ತೆ. ಇದ್ರ ನಂತರ ಇನ್ನೊಂದು ವಿಚಾರ ಅಂತಂದರೆ ಈ ಕೆಲವೊಂದಿಷ್ಟು ಬೆಳೆ ವರ್ಧಕಗಳು ಅಂತ ಬರುತ್ತೆ. ಎಲ್ಲಿ ಬೇರು ಬೆಳವಣಿಗೆ ಕಡಿಮೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಹ್ಯೂಮಿಕ್ ಆ್ಯಸಿಡ್ ಕೊಡೋಂಥದ್ದಾಗಿರ್ಬೋದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಕೆಲವು ತೋಟದಲ್ಲಿ ಏನಾಗುತ್ತೆ, ಅಡಿಕೆ ಒಡ್ಕೊಂಡು ಕೆಳಗೆ ಬೀಳುತ್ತೆ, ರೈತರು ಅಂಡೊಡಕ ಅಂತ ಕರೀತಾರೆ, ಅದು ಒಂದು ಬೋರಾನ್ನ ಕೊರತೆ ಅಂತ ಕರಿತೀವಿ. ಅಂಥ ಜಾಗದಲ್ಲಿ ನಾವು ಮತ್ತೆ 1-2 ಗ್ರಾಮನ್ನು ಬೋರಾನು ಪ್ರತಿ ಗಿಡಕ್ಕೆ ಎಕ್ಸ್ಟ್ರಾ ಸಲಹೆ ಕೊಡ್ತೀವಿ. ಇನ್ನೊಂದು ಬರುತ್ತೆ ಸಮಸ್ಯೆ, ಕೆಲವು ಗಿಡಗಳು ತಲೆ ಬಾಗಿಸಿರ್ತವೆ, ಅದನ್ನು ಇಂಗ್ಲೀಷಲ್ಲಿ ಹೆಡ್ ಚೋಕಿಂಗ್ ಅಂತ ಕರಿತೀವಿ. ಆಮೇಲೆ ಗರಿಗಳೆಲ್ಲ ಚಿಕ್ಕದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಜಿಂಕ್ ಕೊರತೆ ಅಂತ ಗಮನಿಸ್ತೀವಿ. ಆ ಜಿಂಕ್ ಕೊರತೆ ಆದಂಥ ಸಂದರ್ಭದಲ್ಲಿ ಬೆಳೆಗೆ ಅತಿ ಬೇಗ ಸಿಗಂತಹ ಜಿಂಕ್ EDT ಆಗಿರ್ಬೋದು
ಅದಾದರೆ ಒಂದು 4 5 ಗ್ರಾಮ್ ಕೊಡಿಸ್ತೀವಿ. ಅಥವಾ ಜಿಂಕ್ ಸಲ್ಫೇಟ್ ಆಗಿದ್ದರೆ ಈ ಲಘು ಪೋಷಕಾಂಶಗಳ ಮಿಶ್ರಣದ ಜೊತೆಗೆ ಒಂದು 15 ಗ್ರಾಮ್ನಷ್ಟು ಎಕ್ಸ್ಟ್ರಾ ಕೊಡಿಸ್ತೀವಿ. ಅಷ್ಟು ಕೊಡಿಸಿದಾಗ ಜಿಂಕ್ ಕೊರತೆಯನ್ನು ನೀಗಿಸ್ಬೋದು. ಕಪ್ಪು ಭೂಮಿ ಇರ್ತಕ್ಕಂಥ ಜಾಗದಲ್ಲಿ ಕಬ್ಬಿಣದ ಕೊರತೆ ಕಾಣಿಸುತ್ತೆ. ಕಬ್ಬಿಣದ ಕೊರತೆ ಅಂದರೆ ತುದಿಯಲ್ಲೇ ಒಂದು ರೀತಿಯಾಗಿ ಬೆಳ್ಳಗೆ ಕಾಣೋಂಥದ್ದನ್ನು ನೋಡ್ತೀವಿ. ಅಲ್ಲಿ ಏನು ಮಾಡ್ತೀವಿ, ಎಕ್ಸ್ಟ್ರಾ ನಾವು ಐರನ್ ಹೊಂದಿರೋಂತಹ ಪೋಷಕಾಂಶಗಳನ್ನು ಕೊಡ್ತೀವಿ. ಅದರಲ್ಲಿ 2 ರೂಪ ಬರುತ್ತೆ. FeEDDHSC ಅಂತ ಕರಿತೀವಿ. ಯಾಕೆ ಈ ರೂಪ ಇಂಪಾರ್ಟೆಂಟು ಅಂತಂದರೆ, ಹೆಚ್ಚು ಉಪ್ಪಿರೋಂಥ ಜಮೀನಲ್ಲೂ ಕೂಡ ಬೆಳೆಗೆ ಸಿಗೋಂತಹ ಐರನ್ ರೂಪ ಅಂದರೆ ಇದು FeEDDHSC. ಹಂಗಾಗಿ ಅಂಥ ಜಾಗದಲ್ಲಿ ನಾವು 1 ರಿಂದ 2 ಗ್ರಾಮು ಅಡಿಷ್ನಲ್ ಆಗಿ ಈ FeEDDHSC ಕೊಡಿಸ್ತೀವಿ. ಆಗ ಅದು ಸರಿ ಹೋಗುತ್ತೆ. ಅಂದರೆ ಈ ಪೋಷಕಾಂಶಗಳ ನಿರ್ವಹಣೆ ಸಮಗ್ರವಾಗಿ ಮಾಡಬೇಕು. ನಮ್ಮ ಜಮೀನಲ್ಲಿರ್ತಕ್ಕಂಥ ಸಮಸ್ಯೆಗೆ ಅನುಸಾರವಾಗಿ ಮಾಡಬೇಕು. ಕೊರತೆ ಲಕ್ಷಣಗಳನ್ನು ಅನುಸಾರವಾಗಿ ಮಾಡಬೇಕು. ಅದ್ರ ಜೊತೆಗೆ ನಾವು 2 ರಿಂದ 3 ವರ್ಷಕ್ಕೊಂದು ಸರಿ ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು. ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೇ ಈ ಒಂದು ಪೋಷಕಾಂಶಗಳ ಸಲಹೆ ಕೊಡುವಂಥದ್ದು ಸೂಕ್ತ ಆಗಿರುತ್ತೆ. ನಾನು ಮಣ್ಣು ಪರೀಕ್ಷೆ ಸುಮಾರು ತೋಟಗಳಲ್ಲಿ ಮಾಡಿಸಿದ್ದೀನಿ. ಗಮನಿಸಿರೋದು ಏನು ಅಂತಂದರೆ, ರಂಜಕದ ಅಂಶ ಅತೀ ಜಾಸ್ತಿ ಕಂಡುಬರುತ್ತೆ. ಸೊ 24 ರಿಂದ 48 kg ಇದ್ದರೆ ಮಧ್ಯಮದಲ್ಲಿದೆ ಅಂತ ನಾವು ಕರಿತೀವಿ. ಅದಕ್ಕಿಂತಲೂ ತುಂಬ ಜಾಸ್ತಿ ಕಂಡು ಬರೋದನ್ನು ಕೂಡ ನಾನು ನೋಡಿದ್ದೀನಿ. ಈಗ ಒಂದು ವೇಳೆ ರಂಜಕ ಜಾಸ್ತಿ ಆದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಜಿಂಕ್ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಅಂದರೆ ಜಿಂಕ್ ಸಿಗೋಂಥದ್ದು ಕಡಿಮೆ ಆಗುತ್ತೆ, ಐರನ್ ಸಿಗೋಂಥದ್ದು ಕಡಿಮೆ ಆಗುತ್ತೆ. ಆಗ ನಾವೇನು ಮಾಡ್ತೀವಿ ಅಂದರೆ, ಮತ್ತೆ ರಂಜಕವನ್ನು ಹೆಚ್ಚು ಕೊಡದೆ ಆ ರಂಜಕವನ್ನು ಕರಗಿಸ್ತಕ್ಕಂಥ ಜೀವಾಣುಗಳನ್ನು ಭೂಮಿಗೆ ಕೊಡ್ತೀವಿ. ಹಾಗಾಗಿ ಈ ಎಲ್ಲ ರೀತಿಯಿಂದ ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ಗಿಡಕ್ಕೆ ಚೆನ್ನಾಗಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ನಾಗನಗೌಡ್ರೆ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದರೆ ತಮ್ಮ ಸಂಪರ್ಕ ಸಂಖ್ಯೆ ಮತ್ತು ಸಂಪರ್ಕ ಮಾಡೋ ವಿಧಾನ ದಯಮಾಡಿ ತಿಳಿಸಿ. ಸರ್, ನನ್ನ ನಂಬರು 9675985885. ಇನ್ನೊಂದು ಸಾರಿ ಹೇಳ್ತೀನಿ, 9676598585. ಇನ್ನೂ ಒಂದು ಸರಿ ಹೇಳ್ಬಿಡಿ. 9676598585. ಈಗ ಸಂಪರ್ಕ ಮಾಡೋದಕ್ಕೆ ಸುಮಾರು ಸರಿ ಏನಾಗುತ್ತೆ ಅಂದರೆ, ಫೋನಲ್ಲಿ ಮಾತಾಡೋದಕ್ಕೆ ಕಷ್ಟ ಆಗ್ಬೋದು. ಯಾವುದೇ ರೈತರಿಗೆ ಸಮಸ್ಯೆ ಅನಿಸಿದರೆ, ಏನಾದರೂ ಮಾಹಿತಿ ಬೇಕು ಅಂದರೆ ನನಗೆ ವಾಟ್ಸಪ್ ಸಂದೇಶ ಕಳಿಸಿದರೆ ನಾನು ಬಿಡುವಿದ್ದಂಥ ಸಮಯದಲ್ಲಿ ಉತ್ತರ ಕೊಡ್ತೀನಿ. ಒಳ್ಳೆಯದು ಡಾಕ್ಟ್ರೆ, ಇದುವರೆಗೂ ಅಡಿಕೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ, ಭದ್ರೆಯಿಂದ ಕಾವೇರಿಯವರೆಗೆ ಕಲಿಕೆ ಈ ಕುರಿತು ದಾವಣಗೆರೆಯ ಎಕೋ ಅಗ್ರಿಪ್ರೂನರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂ ನಾಗನಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ತೋಟಗಾರಿಕಾ ಬೆಳೆಗಳಲ್ಲಿ ನಿಖರ ಕೃಷಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಪದ್ಮನಾಭ್ ಮತ್ತು ಡಾಕ್ಟರ್ RL ರಘುನಾಥ ರೆಡ್ಡಿ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು R ಲೋಕೇಶ್ವರಿ. ನಿರ್ಮಾಣ N ಕೇಶವಮೂರ್ತಿ. ಹಣ್ಣು ಹೊನ್ನು